ಇದ್ರಲ್ಲಿ ಒಳ್ಳೊಳ್ಳೆ ಹಾಡುಗಳು ಬರುತ್ತೆ ಗೊತ್ತಾ ನಿನ್ಗೆ, ಕೇಳ್ತೀಯಾ? ಹೌದಾ? ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ಕ್ಯಾಮ್ರಾನು ಇದೆ. ಹೌದಾ? ಹೇಗಿದೆ ನನ್ನ ಹ್ಯಾಂಡ್ ಸೆಟ್? ಚೆನ್ನಾಗಿದೆ. ಸಾರಿ, ಐಸ್ ಓಕೆ. ಮತ್ತೇನ್ ಬೇಕು ನಿನಗೆ? ಏನಾದ್ರೂ ಸರಿ. ಓಕೆ, well, have a nice day. see you, bye bye. ರೀ, ಶೋ ಆಫ್ ಮಾಡ್ತಾನ ನನ್ ಮಗ. ಬಾ ಹೋಗೋಣ. ಅರಿ, ಮಮ್ಮಿಗೆ ಒಂದ್ ಫೋನ್ ಮಾಡ್ಬೇಕು, ಮೊಬೈಲ್ ಕೊಡಿ. ಅಷ್ಟೇ ತಾನೇ ಇರು. ಮೊಬೈಲ್ ಏನಾಯ್ತು? ಇಲ್ಲ ಇಟ್ಕೊಂಡಿದ್ರಲ್ಲ. ಓಹೋ, ಅವ್ನ್ ಡ್ಯಾಶ್ ಹೊಡನಲ್ಲ, ಅವನೇ ಎತ್ತಿರ್ಬೇಕು. ಓ, ಇರು, correct, ಫೋನ್ ಮಾಡೋಣ. ಛೆ, ಹಲೋ, ಫೋನ್ ಕತ್ಕೊಂಡು ಹೋದ್ಯಾ? ಮರ್ಯಾದೆ ಕೊಡ್ತೀಯಾ ಇಲ್ವಾ? ಏಯ್, ನಿಮ್ಮಪ್ಪನ್ ಪರ್ಸಲ್ಲಿ ದುಡ್ಡು ತಗೊಂಡು ಫೋನ್ ತಗೊಂಡು ಇಲ್ಲಿ ಬಂದು ಹುಡುಗಿ ಮುಂದೆ ಪೋಸ್ಟ್ ಕೊಡ್ತಿದ್ಯಾ? ನನ್ ಮಗನೇ ದುಡ್ಡಿಲ್ದಿರೋರು ಏನೋ ಮಾಡ್ಬೇಕು? ಏಯ್, ಫೋನ್ ಕೊಡಕ್ ಆಗಲ್ಲ. ಏನ್ ಮಾಡ್ಕೋತ ಮಾಡ್ಕೋಗ. ಹಲೋ, ಯಾರು ಲೇ ಸಾಯಿಸ್ಬಿಡ್ತಾ ಇದ್ದಲ್ಲ. ಕೆಂಚ ಎಲ್ಲೋಗ್ಬಿಟ್ಟಿದ್ದೋ? ಹೊಟ್ಟೆ ಎಸ್ತಾ ಇದ್ ನಡಿಯಲು. ಕೂತ್ಕೋಬಾರ. ಟೈಮ್ ಆಗ್ತಿದೆ, ಕೂತ್ಕೋಬಾರಲೇ. ಏನ್ ಸೆಂಟ್ರಲ್ ಗೌರ್ಮೆಂಟ್ ಡ್ಯೂಟಿ ಎದ್ದಾಗಲೇ? ಕೂತ್ಕೋಬಾರ. ಯಾವ್ದು ಇದು ಮೊಬೈಲು? ತುಂಬಾ ಚೆನ್ನಾಗಿದೆ. ಏಯ್, ಇದನ್ನ ತಗೊಂಡೋಗ್ ನಾನು ಡವ್ ಕೊಟ್ಬತ್ತೀನ. ಏಯ್, ತಗೊಳ್ಳೋ ಜಾತಿನ ನಮ್ದು. ಯಾರು ಕೊಡ್ಬೇಕೋ ಕೊಡು, ಹೋಗು. ಕೊಟ್ಬಿಡ್ಲ? ಮುಗಿ ಹೇಳ್ತೀನಿ, ಮುಗಿ. ಹಾ, ಇಲ್ಲಿ ನಾನು ನಿಲ್ಸ್ರ. ಕರ್ನಾಟಕದಲ್ಲಿ ಇಂಗ್ಲಿಷ್ ಸಾಂಗ್, ಕನ್ನಡ ಹಾಡ್ ಹಾಕಲೇ. ಓ, ಕನ್ನಡ ಸಾಂಗ್ ಮ್ಯಾನ್. ನೀನು ಮ್ಯೂಸಿಕ್ ಶುರು ಹಚ್ಕೊಳೋ DJ, ಕನ್ನಡ ಹಾಡು ನಾನ್ ಶುರು ಹಚ್ಕೋತೀನಿ. ಹಾ, ಶಿಷ್ಯ ಕೀ ಕೊಡ. ನಾವ್ ಯಾವತ್ತೋ ಬೀಗನ್ನ ಕೀಲ್ ಓಪನ್ ಮಾಡಿದ್ದೀವಿ. ನಮ್ದೇ ಆದ ಒಂದು ಮಾಸ್ಟರ್ ಕೀ ಇಲ್ವಾ? ಓಪನ್ ನಮ್ಗೆ ಯಾರು ಇಲ್ಲ ಅಂತ ತಾನೆ ನಾವ್ ಮಧ್ಯರಾತ್ರಿಯಲ್ಲಿ ಈ ತರ ಮನೆಗ್ ಬರೋದು. ಅದೇ ನಮ್ ಮನೇಲಿ ಯಾರಾದ್ರೂ ಇದ್ದಿದ್ರೆ ನಾವ್ ಈ ತರ ರಾತ್ರಿ ಬರ್ತಾ ಇದ್ವಾ? ಅದಕ್ಕೆ ಹೇಳೋದು, ಮನೇಲಿ ಒಬ್ರು ಅಮ್ಮ ಇರ್ಬೇಕು ಅಂತ. ಬಾರ ಬಾರ, ನಾಳೆ ಬೆಳಿಗ್ಗೆ ನಿಮ್ಮ ಅಮ್ಮನ್ ತರ ಬರ್ತೀನಿ. ಮದರ್, ನೀವಿನ್ನು ಮಲ್ಕೊಂಡಿಲ್ವಮ್ಮ? ನಿಮ್ ಹೆಲ್ತ್ ಬಗ್ಗೆ ಸ್ವಲ್ಪ ಗಮನ ಹರಿಸಿಮ್ಮ. ಮಧ್ಯರಾತ್ರಿಲಿ ಮದ್ಯ ಕುಡ್ಕೊಂಡ್ ಬರ್ತೀಯಲ್ಲ, ಸರಿಯೇನಪ್ಪ? ಅದು ಏನಾಗೋಯ್ತು ಅಂತಂದ್ರಮ್ಮ, ಒಂದು ತಮ್ಸ್ ಕುಡ್ದಮ್ಮ. ಅದು ಕುಡಿದ್ಮೇಲೆ ಯಾಕೋ ಹಿಂಗಾಗ್ಬಿಟ್ಟಮ್ಮ. ಅಮ್ಮ, ಏನಿಲ್ಲ, ಥಮ್ಸ್ ಅಪ್ ಕುಡ್ದಿದ್ರೆ ಸಾಯಬ್ರಿ ಹಿಂಗ ಆಗ್ತಾ ಇರ್ಲಿಲ್ಲ. ನಾನು 19 ಮಿಕ್ಸ್ ಮಾಡ್ಕೊಟ್ಟೆ, ಹಿಂಗ ಆಗ್ಬಿಟ್ಟವ್ರೆ. ಏನ್ ನನ್ನ ಮಗನೇ ನನ್ನ ಕುಳಿಯಾಗಿ ಮಾಡ್ಬಿಟ್ಯಾ? ನಮ್ಮಮ್ಮಲ್ ಮುಂದೆ ಕುಡ್ಕೊಂಡ್ ಹೋಗ್ಬಿಟ್ಟಿಯಲ್ಲ. ಸರಿ ಸರಿ, ನಿಮ್ ಡ್ರಾಮಾ ಎಲ್ಲ ಸಾಕು, ಬನ್ನಿ ಊಟಕ್ಕೆ. ಹೌದು, ನೀನ್ ಬಾಯಿಯೊಳಗ್ ಪೆನಾಲ್ ಇಕ್ಬಿಟ್ಟು ನಾನು ಊದೆ, ನೀನ್ ಕುಡಿ. ಮಗ ಬೂಸ್ಟ್ ಬೂಸ್ಟ್ ಬೂಸ್ಟ್, ಮಗ ಬೂಸ್ಟ್ ಮಗ ಬೂಸ್ಟ್.
ತಾವ್ಯಾರು ಸರ್? ನಾವು ಟೆಲಿಫೋನ್ ಡಿಪಾರ್ಟ್ಮೆಂಟ್ ಇಂದ ಬಂದಿರೋದು. ಟೆಲಿಫೋನ್ ರಿಪೇರಿ ಅಂತ ಕಂಪ್ಲೇಂಟ್ ಬಂದೈತಿ. ನಮ್ದಾ? ಇನ್ನೇನ್ ನಮ್ದ? ಸರಿ ಇದೆಯಲ್ಲ? ಅಯ್ಯ ನೋಡಯ್ಯ. ಹೌದು, ಡೆಡ್ ಆಗಿದೆ. ಇಲ್ಲಾಂದ್ರೆ ನೀನ್ ಡೆಡ್ ಆಗ್ಬಿಡ್ತೀನಿ. ತಾವು ನಾನು ಇವನ್ ಬಾಸ್. ರೆಡಿ ಮಾಡಿ. ರೆಡಿ ಮಾಡಕ್ಕೆ ಬಂದಿರೋದು. ಯಾವಾಗಲೇ ಗುಬೆ ಮಗ್ತಾನೆ. ಅಬ್ಬಾ ಬಚಾವಾಗೋದಲ್ಲಪ್ಪ. ಮಾತ್ ಕಮ್ಮಿ ಮಾಡಲಿ. ಬಾಮೈದ ಬೀರು ಪಕ್ಕ ಸೂಟ್ ಕೇಸ್ಲಿ 50 ಲಕ್ಷ ಇದೆ ಕಣೋ. ತಗೊಂಡವ್ ನಿಮ್ ಅಕ್ಕನ್ ಕೊಟ್ಬಿಡು. ಸರಿ ಬಾಬಾ. ಏ ಯಾರು ನೀವು? ಮನೆ ಹಾಳು ಮಾಡಿ ಬೇಗ. ಫೋನ್ ರೆಡಿ ಆಗಿದ್ಯಪ್ಪ. ಸಾಹೇಬ್ರು ತುಂಬಾ ಒಳ್ಳೆಯವರು. ಒಳ್ಳೆ ಭರ್ಜರಿ ಊಟ ಹಾಕ್ಸೋದ್ರು. ಹೋಗೋಣಪ್ಪ. ಬಾಸ್ ಹೋಗೋಣ ಬಾಸ್. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ರೀ ಕುಂಕುಮ ಇಟ್ಕೊಳ್ರಿ. ನರಶಾರ್ದೂಲ ಕರ್ತವ್ಯಂ ದೈವಮಾಂತಿ. ಏನೇ ಪಲ್ಲವಿ ಇನ್ನೂ ಬರ್ಲಿಲ್ವಾ? ಅವಳದು ಇನ್ನು ರೋಡ್ ಸರ್ವೆ ಮುಗ್ದಿಲ್ಲ ಅಂತ ಕಾಣತ್ತೆ. ಇವತ್ತು ಜಾಗಿಂಗ್ ಜೋರಾಗಿ ಮಾಡ್ತಿರ್ಬೇಕು. ಮಾಡ್ಲಿ ಬಿಡು. ಚೌಡಿ ನೀರ್ ಬರ್ತಾ ಇಲ್ಲ, ಹೋಗಿ ಮೋಟರ್ ಆನ್ ಮಾಡೆ. 2 ಬಕೆಟ್ ನೀರನ್ನು ದಿನವೂ ಉಳಿಸಿ ಇನ್ನು ಮಿಸೆಸ್ ಸುಂದರ್ 2 ಬಕೆಟ್ ನೀರನ್ನು ಅರವಿಂದ್ 2 ಬಕೆಟ್ ನೀರನ್ನು ದಿನವೂ ಉಳಿಸಿ ಇನ್ನು ಮಿಸೆಸ್ ಮಣಿ 2 ಬಕೆಟ್ ನೀರನ್ನು ದಿನವೂ ಉಳಿಸಿ ಇನ್ನು ಮಿಸ್ ಜಯಶ್ರೀ 2 ಬಕೆಟ್ ನೀರನ್ನು ದಿನವೂ ಉಳಿಸಿ ಇನ್ನು. ರೀ ಸಂಪಲ್ ನೀರ್ ಖಾಲಿ ಆಗೋಗಿದೆ. 2 ಬಕೆಟ್ ಕೊಡಿ, ನೀರ್ ತರ್ತೀನಿ. ಬೇಗ ತಗೊಂಡ್ ಬಾರೆ. ತಲೆಗೆ ಸೋಪ್ ಹಾಕೊಂಡಿದೀನಿ. ಬಿಡಿ ಬೇಗ. ಮಳೆಗಾಲದಲ್ಲಿ ತುಂಬಾ ಮಳೆ. ಹೌದು, ಮಳೆಗಾಲದಲ್ಲಿ ತುಂಬಾ ಮಳೆ, ಬೇಸಿಗೆ ತುಂಬಾ ಸೆಕೆ, ಚಳಿಗಾಲದಲ್ಲಿ ತುಂಬಾ ಚಳಿ. ಏನಿದು 9 ವರ್ಷದ ಹುಡುಗಿಗೆ 9 ತಿಂಗಳ ಮಗು ಜನ. ಅಯ್ಯಪ್ಪ ಆಶ್ಚರ್ಯ. ಬೆಳಿಗ್ಗೆನೆ ಒಳ್ಳೆ ಬೋಳಿ. ಯಾವ್ದೋ ಗಿರಾಕಿ ತಲೆ ಮೇಲೆ ಸೂಟ್ ಕೇಸ್ ಇಟ್ಕೊಂಡು ಬರ್ತಾ ಇದೆ. ಜುಟ್ಟು ಬೇರೆ ಬಿಟ್ಟಿದೆ. ಗಂಡೋ ಹೆಣ್ಣು ಯಾವ್ದಿರೋ ನಮ್ಗೇನಂತೆ. ಆ ತಾಯಿ ಲಾಂಗ್ ಗಿರಾಕಿ ಸಿಗ್ಬೇಕು. 100 ಚಿಲ್ರೆ 100 ಚಿಲ್ರೆ. ಅಣ್ಣ ಎಲ್ಲಿಗೆ ಹೋಗ್ಬೇಕು? ಈ ರೋಡ್ ಮಾರ್ಕೆಟ್ ಹೋಗ್ತಾನ? ಇಲ್ಲ, ಕಲಸಿ ಪಳೆ ಹೋಗುತ್ತೆ. ಮುಖಕ್ಕೆ ಬೆಳಿಗ್ಗೆ ಬೆಳಿಗ್ಗೆ ಗಿರಾಕಿ ಅನ್ಕೊಂಡ್ರೆ ಅಡ್ರೆಸ್ ಕೇಳ್ತಾವನೆ. ಅದ್ ಯಾಕಂಗ್ ಬೈತೀಯ? ಯಾವ್ದೋ ಒಳ್ಳೆ ಹೆಣ್ಮಗಳು ಬರ್ತಾವಳೆ. ಮಹಾಲಕ್ಷ್ಮಿ ತರ ಅವಳೆ. ನಮಸ್ಕಾರ ಅಕ್ಕ. ಎಲ್ಲಿಗೆ ಹೋಗ್ಬೇಕಕ್ಕ? ಎಲ್ಲಿಗಾದ್ರೂ ಹೋಗ್ತಿದ್ವಿ, ಮೀಟರ್ ಹಾಕಷ್ಟೇ. ಆಯ್ತಕ್ಕ, ಕೂತ್ಕೊಳ್ಳಿ ಅಕ್ಕ. ನಮ್ ಡ್ಯೂಟಿ ಮೀಟರ್ ಹಾಕಿ ಕರ್ಕೊಂಡು ಹೋಗೋದಲ್ವಾ ಅಕ್ಕ? ನೋಡಪ್ಪ, ನಾನು ಎಲ್ಲಿ ಹೇಳ್ತೀನೋ ಅಲ್ಲೆಲ್ಲ ಹೋಗ್ತಾ ಇರ ಅಷ್ಟೇ. ಹಲೋ. ಓಕೆ ಸರ್. ಬಂದೆ ಸರ್, ಬಂದೆ. ಏನಕ್ಕ ಇದು? ನನ್ನ ಆಟೋನ ಊರ್ ತುಂಬಾ ಸುತ್ತಾಡಿಸ್ಬಿಟ್ರಿ. ಒಂದ್ ಹನಿ ನೀರ್ ಸಿಗ್ಲಿಲ್ವಲ್ಲ? ನೋಡಪ್ಪ, ಬೆಂಗಳೂರಲ್ಲಿ ನೀರಿದ್ರೆ ತಾನೇ ಸಿಗೋದಕ್ಕೆ. ಅಕ್ಕವ್ರೆ, ಅಕ್ಕ ಬೆಳಗ್ಗೆ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಅಕ್ಷಕ್ನ ನೋಡಿದ್ರು. ಹಾಳಾದ ಒಂದ್ ತೊಟ್ಟು ನೀರ್ ಸಿಗ್ಲಿಲ್ಲ. ಹೆಂಗ್ ಸ್ನಾನ ಮಾಡ್ತಾ ನೋಡೋಣ. ಏನೇ ಎಲ್ಲಿ ಹೋಗಿದೆ ಇಷ್ಟೊತ್ತು? ನೀರ್ಗೆ. ಅಕ್ಕ, ಆಟೋ ಚಾರ್ಜ್ ಎಷ್ಟಪ್ಪ? ಬರೀ 300 ರೂಪಾಯಿ ಅಕ್ಕ. ಬರೀ 300 ರೂಪಾಯಿನಾ? ಅಕ್ಕ,
ಇನ್ಮೇಲೆ ನಾನ್ ನಿಮ್ ಮನೆ ಮುಂದೆನೆ ಇರ್ತೀನಿ. ಯಾವ ಗಿರಕ್ಕೆ ಕರೆದ್ರು ಹೋಗಲ್ಲ. ನೀವು ಯಾವಾಗ ಎಲ್ಲಿ ಕರೆದ್ರು ನಾನ್ ಬರ್ತೀನಿ. ಆಟೋದವರು ಇಷ್ಟು ಒಳ್ಳೆಯವ್ರು ಇರ್ತಾರ? ಬರ್ತೀನಕ್ಕ, ಬರ್ತೀನಿ ಸರ್. ರೀ, ಟಿವಿನಲ್ಲಿ ನೀರ್ ಅಡ್ವರ್ಟೈಸ್ ಕೊಟ್ಟನಲ್ಲ, ಆ ನನ್ನ ಮಗನ ಕೇಸ್ ಹಾಕ್ಬೇಕ್ರಿ. ನೀರ್ ಉಳಿಸಿ ಅಂತ ಅಡ್ವರ್ಟೈಸ್ ಕೊಟ್ಟಿದ್ದು. ಊರೆಲ್ಲ ಹುಡ್ಕಿದ್ರು ಒಂದ್ ತೊಟ್ ನೀರ್ ಸಿಗ್ಲಿಲ್ಲ ರೀ. ನಿನ್ನ ತಲೆಕಾಡಿಂದ ಕಟ್ಕೊಂಡ್ ಬಂದು ನನ್ ತಲೆ ಕೆಟ್ಟೋಯ್ತಲ್ಲೇ. ನಿಮ್ಮನ್ ಕರ್ಕೊಂಡಲ್ಲ, ನನ್ ತಲೆ ಕೆಟ್ಟೋಯ್ತು. ಬೆಂಗಳೂರಲ್ಲಿ ಜನಸಂಖ್ಯೆಗಿಂತ ಕಾರ್ ಸಂಖ್ಯೆನೇ ಜಾಸ್ತಿ ಆಗ್ಬಿಟ್ಟಿದೆಯಲ್ಲ. ಇನ್ನೂ ಜಾಸ್ತಿ ಆಗ್ಲಿ ಬಿಡ, ಅದು ಜಾಸ್ತಿ ಆದ್ರೆ ತಾನೇ ನಮ್ಗೆ ಹೆಲ್ಪ್ ಆಗೋದು. ಸರ್ ನಂಗ್ ₹1 ಕೊಡಿ ಸರ್, ಯಾಕೆ? ಊಟ ಮಾಡಕ್ಕೆ ಸರ್. ₹1 ಬೇಕಾ? ಊಟ ಬೇಕಾ? ಊಟ ಬೇಕು ಸರ್. ಊಟನಾ? ಊಟ ಹತ್ತು ಗಾಡಿ ಆ ಕಡೆ ಆ ಬಾ, ಕಡೆಯಿಂದನ ಸರ್? ಆ ಕಡೆ ಬಾ, ಆ ಕಡೆ ಬಾ. ಬಂದೆ ಸರ್. ಬಾ ಬಾ ಬಾ, ಬೇಗ ಬಾ, ಎದುಸ್ಕೊಳ. ಬಾರೋ ಬಾರೋ ಬಾರೋ. ಏನೋ ನಿನ್ನ ಹೆಸರು? ಸಿದ್ಧ ಅಂತ ಸರ್. ನನ್ಗೊಬ್ನಿಗೆ ಊಟ ಬೇಡ ಸರ್, ನಂಗೆ ಅಕ್ಕ ತಂಗಿರಿದ್ದಾರೆ, ಅವ್ರಿಗೂ ಊಟ ಕೊಡ್ಸಿ ಸರ್. ಎಲ್ಲಿದ್ದಾರೆ? ಇಲ್ಲೇ ಇದ್ದಾರೆ. ಬಂದ್ರಮ್ಮ ಬಾಮ ಪುಟ್ಟಿ, ಬಾಮ ಹತ್ತು ಪುಟ. ಸುನಿಲ್, ಆ ಚಿಕ್ಕ ಮಗುನ ಹತ್ತಿಸ್ಕೊಳ. ಹಾ, ಲಾಕ್ ಮಾಡ್ಕೊಂಡೆ. ಒಳ್ಳೆ ಊಟ ಕೊಡ್ತೀನಿ, ಬನ್ರಿ. ಹೋಟ್ಲು ಬಂತು. ಎಲ್ರು ಹುಷಾರಾಗಿ ಇಳಿರಿ. ಒಬ್ಬೊಬ್ಬರಾಗೆ ಮೆಲ್ಲಿಗೆ. ಸುನಿಲ್ ಹುಷಾರಾಗಿ ಇಳಿಸ್ಕೊಮ್ಮ. ಓಡು 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 ಪುಟ್ಟಿ. ನಮಸ್ತೆ ಸಾಬ್. ನಮಸ್ತೆ ಸೀತಾ, ನಿನ್ಗೂ ನಿನ್ನ ಮಗಳಿಗೆ ಏನ್ ಇಷ್ಟನೋ ಅದನ್ನ ಆರ್ಡರ್ ಮಾಡು. ಏಯ್, ಎಲ್ಲೋಗ್ತಾ ಇದ್ದಾರೆ? ನಿಂತ್ಕೊಡ್ರ. ಏಯ್, ಯಾರು ನೀವೆಲ್ಲ? ಹೋಗ್ರ ಆಚೆ. ಲವ್ ಮಿಸೆ, ಏನೋ ನಿನ್ ಪ್ರಾಬ್ಲಮ್? ಈ ತರ ಬಂದ್ರೆ ಈ ಹೋಟೆಲ್ಗೆ ಬಿಡಲ್ಲ ಸರ್. ಒಳಗಡೆ ತಿಂತೀವಿ, ಕಾಸು ಕೊಡ್ತೀವಿ, ನಿಂದೇನು ಮಧ್ಯದಲ್ಲಿ? ಸರ್, ಈಗೆಲ್ಲ ಬರಬಾರ್ದು ಸರ್. ಕಸ್ಟಮರ್ ಸ್ಪಾಲ್ಡ್ ಆಗ್ತಾರೆ. ಇಲ್ಲಿಗೆ ನೀಟಾಗಿ ಬರ್ಬೇಕು ಸರ್. ಓಹೋ, ಅಂದ್ರೆ ನೀನು ಮುಕ್ಕ ನೋಡಿ ಮೊಣೆ ಹಾಕೋ ಜಾತಿಗೆ ಸೇರಿದ್ಯಾ? ಶಿಷ್ಯ, ನಡಿ ನಡ್ರಿ, ಎಲ್ರು ಕಾಲ ಕೂತ್ಕೊಳ್ಳಿ. ನಡೀರಿ ನಡೀರಿ. ಹೋಗಿ ಹೋಗಿ ನಡಿಯೋಕಂದ. ತಗೊಳ್ಳಿ ಸರ್. ಸರ್ ಮತ್ತೇನ್ ಬೇಕು ಸರ್? ಸ್ಟ್ರಾಂಗ್ ಕಾಫಿ. ಓಕೆ, ಆರ್ಡರ್ ಪ್ಲೀಸ್ ಸರ್. ಏನ್ ತಗೋತಿಯಮ್ಮ? 1 ಪ್ಲೇಟ್ ಟೆನ್ಷನ್ ಕೊಡಿ. ಅಂತ ಐಟಮ್ಸ್ ನಮ್ಮಲ್ಲಿ ಮಾಡಲ್ಲ ಮೇಡಮ್. ಓಹ್, ಐ ಆಮ್ ಸಾರಿ. ಇಡ್ಲಿ ವಡಾ ರೈಸ್ ಬಾತ್ ಕೊಡಿ. ಓಕೆ ಮೇಡಮ್. ಒಳ್ಳೆ ಹುಡುಗಿ. ಹಲೋ, ಹಾ ಹೇಳಿ. ಹಾ, ಅಷ್ಟ್ ಬೇಗ ಖಾಲಿ ಆಗೋಯ್ತಾ? ಪೇಪರ್ ತರ ಹಾಕು ಅಂತ ಹೇಳಿದ್ನಲ್ರಿ. ಎಲ್ಲ ನನ್ನ ಹಾಳು ಮಾಡಕ್ಕೆ ಸೇರ್ಕೊಂಡಿದ್ರ. ಇಡ್ರಿ ಫೋನು. ಛೇ, ರೀ, ಯಾಕ್ರಿ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದೀರಾ? ಕೂಲಾಗಿ ನನ್ ಜೊತೆ ಟಿಫನ್ ಮಾಡಿ. ಬಂದ್ರೋ. ಏ ಯಾರೋ ನೀವೆಲ್ಲ? ಏಯ್, ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ರ ಸಾಹೇಬ್ರ? ನಮಗೂ ಅವ್ರಿಗೂ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇದೆ. ನಾವು ಅದೇ ಅಡ್ಜಸ್ಟ್ಮೆಂಟ್ ಗೋಸ್ಕರ ಬಂದಿರೋದು. ಅದೇನಿದ್ರು ನಮ್ ಸಾಹೇಬ್ ಹತ್ರ ಮಾತಾಡ್ಕೊಳ್ಳಿ. ಬನ್ರಪ್ಪ. ವ್ಯಾಟು ಕರೆಕ್ಟ್ ಆಗಿ ಕಟ್ತಾ ಇದೀರ ತಾನೆ? ವ್ಯಾಟ್ ಸರಿಯಾಗಿ ಕಟ್ಟಿಲ್ಲ ಅಂತಂದ್ರೆ ವ್ಯಾಟ್ ಬೆಂಕಿ ಕರ್ಸ್ಬೇಕಾಗ್ತದೆ. ಅದೆಲ್ಲ ಕಟ್ಟಿ ಸರ್. ಬರ್ರಿ ಪರ್ಚೇಸ್ ಎಲ್ಲ ಆಯ್ತು ಸರ್? ಸೂಪರ್ ಪರ್ಚೇಸ್ ಆಯ್ತು. ಥ್ಯಾಂಕ್ ಯು ಸರ್. ಬಿಲ್ ಕೊಡೋ. ಏಯ್, ಯಾರಿಗ್ ಬಿಲ್? ಇನ್ಕಮ್ ಟ್ಯಾಕ್ಸ್ಗೆ ಟ್ಯಾಕ್ಸಾ? ಇಲ್ಲ ಸರ್, ಅದೆಲ್ಲ ವೇಸ್ಟ್ ಪೇಪರ್. ನಾವೇನು ಬೇಜಾರು ಮಾಡ್ಕೊಡಿ. ಹುಷಾರಿ. ಬನ್ರಿ. ಏನ್ ಸರ್, ಒಳ್ಳೆ ವ್ಯಾಪಾರ? ಒಳ್ಳೆ ವ್ಯಾಪಾರ ಅಂತೆ. ಬೆಳಿಗ್ಗೆ ಎದ್ದು ನಿನ್ ಮುಖ ನೋಡಿದ್ನಲ್ಲ, ಅದಕ್ಕೆ ಈ ಟ್ಯಾಕ್ಸ್. ಏಯ್ ಮೀಸೆ, ಬಿಡಲ್ಲ ಅಂತ. ಸೀತಾ, ತಿಂಡಿ ಎಲ್ಲ ಎಷ್ಟು ರುಚಿಯಾಗಿದೆ ನೋಡು. ನೀನ್ ಮಾಡೋ ಅಡಿಗೆ ನೀನ್ ತಿನ್ಬೇಕಷ್ಟೇ. ಹೌದು, ಸುಮ್ನೆ ತಿನ್ರಿ. ಶಿಷ್ಯ, ಅವ್ರ ಮನೆ ಎಲ್ಲಿದೆ ಅಂತ ಕೇಳ್ಕೊ. ನನ್ ಮಗನ್ ಒಂದ್ ಸ್ಪಾಟ್ ಇರ್ಬೇಕು. ಇರ್ಲಿ ಬಾರ. ಆಮೇಲೆ ನೋಡ್ಕೊಂಬೋಣ. ಕುತ್ಕೊಳ್ಳಿ. ನಾನ್ ಮದ್ವೆ ಆಗೋದಾದ್ರೆ ಇಂಥವ್ನ ಮದ್ವೆ ಆಗ್ಬೇಡ. ಫೋನ್ ಮಾಡಿದ ತಕ್ಷಣ ಬಾ. ತುಂಬಾ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಆಟೋ ಬರ್ತಾ ಇದೆ, ನಿಲ್ಲಿಸ್ರಿ. ಏನ್ ಇಂಪಾರ್ಟೆಂಟ್ ವಿಷಯ? ಆಟೋ ತಾನೆ, ನಿಲ್ಲಿಸ್ತೀನಿ ಸುಮ್ನೆ. ಆಟೋ ಸ್ಟಾಪ್. ಬರ್ತೀನಪ್ಪ. ನಾನಿರೋದೇ ಬರಕ್ಕೆ. ಎಲ್ಲಿ? ಲಾಲ್ಬಾಗೋ ಕಬ್ಬನ್ ಪಾರ್ಕೋ? ಜುರಾಸಿಕ್ ಪಾರ್ಕ್. ಅಂತ ಪಾರ್ಕೋ? ಜುರಾಸಿಕ್ ಪಾರ್ಕ್. ಓ, ಜಲಾಸಿ ಪಾರ್ಕಾ? ಕೂತ್ಕೊಳ್ಳಿ. ಎಲ್ಲರೂ ಹೋಗೋದು ಅಲ್ಲೇ ತಾನೆ.
ಎಷ್ಟು ದಿನ ಅಂತ ಹೇಗೆ ಇರೋದು? ಯಾವಾಗ ನೀವು ನನ್ ಮದ್ವೆ ಆಗೋದು? ಮನೇಲಿ ಅಪ್ಪ ಅಮ್ಮ ಬೇರೆ ಹುಡುಗನ್ ಹುಡುಕ್ತಿದಾರೆ ಗೊತ್ತಾ? ಏನೂ ಆಗಲ್ಲ ಬಿಡು, ನಾನಿದ್ದೀನಿ. ನಿನ್ನನ್ನ ನಾನೇ ಮದುವೆ ಮಾಡ್ಕೋತೀನಿ. ಮಧ್ಯದಲ್ಲಿ ಯಾರು ಬಂದ್ರೆ ಅವ್ರ ತಲೆನ ಕತ್ತರಿಸ್ಬಿಡ್ತೀನಿ, ಗೊತ್ತಾಯ್ತಾ? ಖುಷಿಯಾಗಿರೋ. ಎಂತ ಪ್ರೇಮಿಗಳು ಇವ್ರ ಲವ್ ನೋಡ್ಕೊಂಡೆ ಲವ್ ಸ್ಟೋರಿ ಪಿಕ್ಚರ್ ಓಡ್ತಿರ್ಬಹುದು. ಲವರ್ ಅಂದ್ರೆ ಹಿಂಗಿರ್ಬೇಕು. ನಮ್ಮ ಲವರು ಇದೆ, ಗ್ಯಾಸ್ ಖಾಲಿ ಇಲ್ಲೇ ನಿಂತ್ಬಿಡುತ್ತೆ. ಏ ಜಾಬೆ ಗೂಬೆ ಸೈಡ್ ಮೇ ಸ್ಟಾಪ್. ನೋಡಿ, ಆದಷ್ಟು ಬೇಗ ಬಂದು ನಮ್ಮಿಬ್ಬರ ಬಗ್ಗೆ ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿ. ನಾನ್ ಕಾಯ್ತಾ ಇರ್ತೀನಿ. ಓಕೆ, ಬಾಯ್ ಬಾಯ್ ಹುಡುಗಿ ಲುಕ್ ಆಗವಳೆ. ಬಾಯ್. ಬಾಯ್ ಬಾಯ್. ಟಾಟಾ, ಜೋರಾಗಿ ಚಿರಿಯೋ. ಬಾಯ್ ಬಾಯ್. ಹಲೋ ರೀಟಾ, ಹಾಯ್. ಎಲ್ಲಿದ್ಯಾ? ನೀ ನಮ್ಮ ಮಾಮೂಲ್ ಪ್ಲೇಸ್ ಬಂದ್ಬಿಡು, ನಾವು ಮೀಟ್ ಮಾಡ್ತೀವಲ್ಲ ಅಲ್ಲಿಗೆ. ನಾ ಬಂದ್ ಪಿಕಪ್ ಮಾಡ್ತೀನಿ, ಆಯ್ತಾ? ಓಕೆ ಬಾಯ್. ಒಳ್ಳೆ ಹುಡುಗಿ ಸರ್, ಮದುವೆ ಮಾಡ್ಕೊಳ್ಳಿ. ಆಯ್ತು ನಡೀರಿ. ಅಲ್ಲ ಇವನ ಈ ಹುಡುಗಿ ಆಟೋ ಇಳಿದ ಮೇಲೆ ಟಾಟಾ ಹೇಳ್ದ, ಈ ರೀಟಾ ಬಂದ್ಮೇಲೆ ಗ್ಯಾರಂಟಿ ಇವ್ನಿಗೆ ಬಾಟಾನೆ. ಇದ್ಯಾಕೆ? ಹಾಯ್. ಹಾಯ್. ಆ? ಅಲ್ಲ ಇವನ ಇಬ್ಬರು ಹುಡುಗರ ಜೊತೆ ಆಟ ಆಡ್ತಾವನೆ. ಎಂತೆಂತ ಗಿರಾಕಿ ಸಿಗ್ತಾರಪ್ಪ ನಮ್ಗೆ. ಓ ಗಾಡ್, ನಾನೇ ನಿಂಗೆ ಫೋನ್ ಮಾಡ್ಬೇಕು ಅಂತಿದ್ದೆ. ಹೌದಾ? ಯಾವಾಗ್ರಿ ನನ್ ಮದ್ವೆ ಆಗ್ತೀರಾ ನೀವು? ಮನೇಲಿ ಅಪ್ಪ ಅಮ್ಮ ಎಷ್ಟು ಹಿಂಸೆ ಕೊಡ್ತಿದಾರೆ ಗೊತ್ತಾ? ಅದ್ ಯಾರೋ ಫಾರಿನ್ ಹುಡುಗನ್ ಕೊಟ್ಟು ಮದ್ವೆ ಮಾಡ್ತಾರಂತೆ. ಡೋಂಟ್ ವರಿ ಚಿನ್ನ, ನಾನ್ ಇದೀನಿ ಚಿನ್ನ. ನಾನು ನಿನ್ನ ನಾನೇ ಮದುವೆ ಮಾಡ್ಕೋತೀನಿ. ಮಧ್ಯದಲ್ಲಿ ಯಾರಾದ್ರೂ ಬಂದ್ರೆ ಆಹಾ. ಅವ್ರ ತಲೆನ ಕತ್ತರಿಸ್ಬಿಡ್ತೀನಿ, ಆಯ್ತಾ? ಏಯ್ ಇಳಿಯ ಕೆಳಗೆ. ಯಾಕ್ರಿ ಬೈತಾ ಇದ್ದೀರಾ? ಏಯ್ ಈಗ ತಾನೇ ಒಂದ್ ಹುಡುಗಿಯ ಟಾಟಾ ಮಾಡಿ ಮನೆ ಕಳಿಸ್ದೆ, ಈ ಹುಡುಗಿಗೂ ಅದೇ ತರ ಮಾಡ್ಬೇಕಂತ ಮಾಡಿದ್ಯಾ? ಏಯ್ ದಿನಕ್ಕೆ ಇದೇ ತರ ಎಷ್ಟು ಹುಡುಗಿಯರು ಮೋಸ ಮಾಡ್ತಾ ಇದೀಯಾ? ಯಾರ್ಯಾ ಹುಡುಗಿ? ಯಾರು ಇಲ್ಲ, ನಿಮ್ಮ ಅಕ್ಕ. ರೀಟಾ, ರೀಟಾ. ನಿನ್ ಜನ್ಮಕ್ಕೆ ಇಂಥ ನನ್ನ ಮಕ್ಕಳಿಂದಲೇ ಹುಡುಗಿಯರು ಹಾಳಾಗೋದು. ಲೇ ಚೌಡಿ, ಮೈ ಸೋಪ್ ಎಲ್ಲ ಬೇಗ ತರ್ಸೆ. ಮಲ್ಲ, ಸಾಹೇಬ್ರಿಗೆ ಸೋಪ್ ಬೇಕಂದ್ರೆ ತಗೊಂಬರೋ. ಹಾಗೆ ಅಲ್ಲಿ ಮರೀದೆ ದುಡ್ಡಿಟ್ಟಿದ್ದೀನಿ, ತಗೊಂಡೋಗು. ಸೋಪ್ ಕೊಂಡ್ಕೊಂಡ್ ಬಾ. ಓಕೆ ಅಮ್ಮ. ಯಾವ ಸೋಪ್ ಅಂತ ಹೇಳೇ ಇಲ್ಲ. ನನ್ ಮಗಳನ್ನು ಕಾಪಾಡಬೇಕು, ಎಲರ್ಜಿ ಆಗ್ಬಹುದು. ನೋಡವೆ, ಆತ್ಮವಿಶ್ವಾಸ ಪವಿತ್ರ. ಏ ಮಲ್ಲ, ಏನಿದೆ ಇನ್ನು ಅಕ್ಕ ಬರ್ಲೇ ಇಲ್ಲ. ಏ ಮಲ್ಲ, ಏ ಮಲ್ಲ. ನಡ್ಕೊಂಡು ಹೋಗ್ತಾರೆ ಅಕ್ಕ. ಮೀಟರ್ ಹಾಕಿ 1 ನಿಮಿಷ ಬಂದೆ. ಲೇ ಚೌಡಿ, ಚೌಡಿ ನಿಂತ್ಕೊಳೆ. ಏನು ಮಾಡ್ತಿರೋದು ನಿನ್ಗೆ? ಲೇ ಚೌಡಿ, ಅಕ್ಕ ಮೀಟರ್ ಹಾಕಿದ್ರೆ ಹತ್ತಕ್ಕ. ಏನಕ್ಕೆ ಹಾಕೊಡ್ತಿದ್ಯಾ? ಚೌಡಿ ಏ ಮಲ್ಲ, ನಿಂತ್ಕೊಳೆ. ಯಾರದನೆ? ಚೌಡಿ, ಕೆಲ್ಸದಾಗ್ ಹೋಗ್ತಿದ್ಯಲ್ಲ? ಮೀಟರ್ ಹಾಕಿದ್ರೆ ನಿಂತ್ಕೊ ಅಕ್ಕ. ನಿಂತ್ಕೊಳೆ, ಲೇ. ಚೌಡಿ. ಏ ಮಲ್ಲ, ಎಷ್ಟ್ ಹೋಗಿದ್ರು ಕಿವುಡಂತರ ಹೋಗ್ತಿದ್ಯಲ್ಲೋ? ಯಾವ ಸೊಪ್ಪು ತಂದೆ? ನಮ್ಮ ಸಾಹೇಬ್ರ ಸೌಂದರ್ಯಕ್ಕೆ ಯಾವಾಗ್ಲೂ ಈ ಡಿಂಗ್ ಡಾಂಗ್ ಸೋಪನ್ ಎತ್ತಿರೋದು. ಡಿಂಗ್ ಡಾಂಗ್. ಏನಕ್ಕ ನೀವು ನಾನು ಆಟೋನೇ ಹತ್ತಲಿಲ್ಲ. ನೀವು ನನ್ನ ಆಟೋ ಹತ್ತದೇ ಇದ್ರು ಮೀಟರ್ ಹಾಕಿ ನಿಮ್ ಹಿಂದೆನೇ ಸುತ್ತಿದ್ದೀನಿ. ಮೀಟರ್ ಚಾರ್ಜು ಬರೀ 500 ರೂಪಾಯಿ ಆಗಿದೆ. ಕೊಟ್ಬಿಟ್ರೆ ಹೊಂಟ್ ಬಿಡ್ತೀನಕ್ಕ. ರೀ, ಅವ್ನ್ ಯಾವಾಗ್ಲೂ ನಮ್ಮನೆ ಮುಂದೆನೆ ನಿಂತಿರ್ತಾನೆ, ನಮ್ಮನ್ ನಂಬ್ಕೊಂಡೆ ಜೀವನ ಮಾಡ್ತಾನೆ. ರೀ ಪ್ಲೀಸ್ ರೀ, ಕೊಟ್ಬಿಡ್ರಿ. ಏಯ್ ಇದೊಂದ್ ಸಾರಿ ನನ್ ಕಣ್ಣಿಗೆ ಕಾಣಿಸಿದ್ರೆ 10 ಮರ್ಡರ್ ಕ್ರಿಮಿನಲ್ ಕೇಸ್ ಆಗಿ ಒಳಗಡೆ ಹಾಕ್ತೀನಿ. 10 ಕ್ರಿಮಿನಲ್ 10 ಮಾಡೋಣ. ಅಯ್ಯಪ್ಪ ಅಯ್ಯಪ್ಪ, ಇವ್ರ ಸಮಸ್ಯೆನೇ ಬೇಡ, ಬಚ್ಚೆ ಹೋದ್ರೆ ಸಾಕು. ಏಯ್, ಹೋಗ ಕೆಲ್ಸ ನೋಡು. ನನ್ನ ತಲೆ ಕೆಡಿಸ್ತಿರೋದು ಒಂದು ನೀನು, ಇನ್ನೊಂದು ಆ ಟಿವಿ. ಟಿವಿಗೆ ಏನು ಮಾಡ್ಬೇಡ್ರಿ. ಸಿಕ್ಕಾಪಟ್ಟೆ ಪವರ್ಫುಲ್ ಕಣ. ಹೌದನಾ? ಹಾ, ಓನರ್ ನೋಡಿದ್ಯಾ? ಬಾ ತೋರಿಸ್ತೀನಿ. ಈ ಓನರ್ ಹತ್ರ ತುಂಬಾ ಬ್ಲಾಕ್ ಮನಿ ಇದೆ. ಪಾಪ ಕಳ್ಕೊಳಕ್ಕೆ ಎಂತ ದೇವಸ್ಥಾನ ಕಟ್ಟಿದಾನೆ. ನಮ್ ನೆಕ್ಸ್ಟ್ ಟಾರ್ಗೆಟ್ ಇವನೇ. ಆಲ್ ಬೆಗ್ಗರ್ ಸಿಟ್ಟಿಂಗ್. ಏಯ್ ಶಿಷ್ಯ, ಬೆಗ್ಗರ್ಸ್ ಅಂತ ಹೇಳ್ಬೇಡ. ಕ್ಯಾಶ್ ಹೊಡಿಯಪ್ಪ ಎಲ್ರಿಗೂ. ಇವರೆಲ್ಲ ಹೊಟ್ಟೆ ತುಂಬಾ ತಿನ್ಬೇಕು, ಅವಾಗ್ಲೇ ನಮಗ್ ತೃಪ್ತಿ. ದೇವಾ ಪರಮಾತ್ಮ ನೋಡ್ರಪ್ಪ, ಎಲ್ಲರೂ ಚೆನ್ನಾಗಿ ಹೊಟ್ಟೆ ತುಂಬಾ ಊಟ ಮಾಡಿ, ಕ್ವಾರ್ಟರ್ ಆಫ್ ಅಂತ ಎಲ್ಲ ಖರ್ಚು ಮಾಡ್ಬಿಡ್ಬಿಡಿ. ನಾರಾಯಣ ಹರಿ. ಅಮ್ಮ ಭಿಕ್ಷೆ ಕೊಡಮ್ಮ. ಅನ್ನಪೂರ್ಣೇಶ್ವರಿ ಭಿಕ್ಷೆ ಕೊಡ್ತಾಯಿ. ಅನುದಾನ ಮಾಡ್ತಾ ಅಮ್ಮ ಭಿಕ್ಷೆ ಕೊಡಮ್ಮ. ಏನೋ ಇದು? ನಮ್ಮನ್ನು ಬೆಗ್ಗರ್ಸ್ ಅನ್ಕೊಂಡ್ ಊಟ ಕೊಡಕ್ ಬರ್ತಾವಳೆ. ಸೈಡ್ ಹೋಗನ್ ಪಾಪ. ನೀನೋಗು,
ನೋಡಕ್ ನೀನು ಒಂಥರ ಬೆಗ್ಗರ್ ತರನೇ ಇದೆಯಾ? ಅಯ್ಯೋ ರೈಸ್ ಬಾತ್. ನನ್ನ ಹೆಸರು ಪಲ್ಲವಿ ಅಂತ, MCA ಮಾಡಿದ್ದೀನಿ. ಮೈ ಫೋನ್ ನಂಬರ್ 6752-682. ಹೌದು, ಇದೆಲ್ಲ ನನ್ಗೆ ಯಾಕೆ ಹೇಳ್ತಿದ್ಯಾ? ನಾನ್ ನಿಮ್ನ ಪ್ರೀತಿಸ್ತಾ ಇದ್ದೀನಿ. ಅಲ್ಲ, ನನ್ ಬಗ್ಗೆ ನಿನಗೇನ್ ಗೊತ್ತು? ಎಲ್ಲ ಗೊತ್ತು. ನೀವ್ ನನ್ನ ಪ್ರೀತಿಸೋದಾದ್ರೆ ಇವತ್ ರಾತ್ರಿ 8 ಗಂಟೆಗೆ ಫೋನ್ ಮಾಡ್ತೀರಾ? ಕಾಯ್ತಾ ಇರ್ತೀನಿ. ಪ್ರೀತಿ ಲವ್ ಅಪ್ಪ. ಏಯ್ ನಡೆಯಲು ಟಾರ್ಡಬ್ಬ. ದೇವ್ರೆ, ನಾನು ಆಸೆ ಪಟ್ಟಂತೆ ಹುಡುಗ ಸಿಕ್ಕಿದ್ದಾನೆ. ಅವನ್ನೇ ನನ್ ಗಂಡನ ಹಾಗೆ ಮಾಡಪ್ಪ. ನಿನಗ್ ಕ್ಷೀರಾಭಿಷೇಕ ಮಾಡಿಸ್ತೀನಿ. ಹಲೋ ಹಲೋ, ನನಗ್ ಗೊತ್ತಿತ್ತು ನೀವ್ ಫೋನ್ ಮಾಡೇ ಮಾಡ್ತೀರಾ ಅಂತ. ನೋಡಿ, ನನ್ನ ಬಗ್ಗೆ ನಿಮ್ಗೆ ಏನು ಗೊತ್ತಿಲ್ಲ. ನಾನು ಸರಿ ಇಲ್ಲ, ನಾನು ಸ್ಲಮ್ ಅಲ್ಲಿ ಬೆಳ್ತಿರೋನು. ಈಗ ನೀವು ನನ್ ಹಾರ್ಟ್ ಅಲ್ಲಿ ಇದ್ದೀರಾ ಅಷ್ಟೇ. ನನ್ನ ಹಾರ್ಟ್ ಅಲ್ಲಿ ಇದ್ದೀರಾ ಅಂತ ಹೇಳ್ತಾಳೆ. ಹಂಗಾರೆ ಕೇಳ ಕೇಳು ಕೇಳ ಕೇಳು. ಹಂಗಂದ್ರೆ ನಾನು ನಿಮ್ನ ಲವ್ ಮಾಡ್ಲಾ? ಮಾಡಿ ಅಂತಳಲ್ಲ. ಏಯ್ ಆ ಮುಣ್ಣೆಲ್ಲ ಬೇಗ ಬೇಗ ಎತ್ತಕಮ್ಮ. ಆ ಕಡೆ ಜಲ್ಲಿ ಎಲ್ಲ ತಂದು ಹಾಕ್ರಯ್ಯ. ನೀನೇನೇ ಮಾಡ್ತಾ ಇದ್ಯಾ ಅಲ್ಲಿ? ಬಾ ಬೇಗ. ನಮಸ್ಕಾರ ವೆಂಕಟೇಶಪ್ಪ. ನಮಸ್ಕಾರ ರಾಜಣ್ಣ. ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಪ್ಪ, ನೀನ್ ಹೇಗಿದೀಯಾ? ನೋಡಪ್ಪ ಹೇಗಿದ್ದೀನಿ. ಏನಪ್ಪ ಮನೆ ಕೆಲ್ಸ ಇನ್ನೂ ಮುಗ್ದೇ ಇಲ್ವಾ? ಇನ್ನೂ ಮುಗ್ದಿಲ್ಲಪ್ಪ, ಇನ್ನೂ ಕಟ್ಟಿಸ್ತಾ ಇದ್ದೇನೆ. ಅದ್ ಸರಿ, ಏನ್ ಹೊಸ ಕಾರ್ ತಗೊಂಡ್ಬಿಟ್ಟಿದ್ಯಾ? ನನ್ನ ಮಗಳಿಗೆ ಡಿಮ್ಯಾಂಡ್ ಮಾಡ್ತಾಳಪ್ಪ, ಅದಕ್ಕೆ ಕೊಡಿಸ್ದೆ. ಆಹಾ, ಅದ್ ಸರಿ, ಮನೆ ಕೆಲ್ಸ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಬಂದ್ಬಿಡಪ್ಪ, ಆಯ್ತಪ್ಪ. ಪಾರ್ಟಿ ಕೊಡಿಸ್ತೀನಿ. ಬಾಯ್. ಬಾಯ್. ಓಕೆ. ಓಕೆ, ಓಡ್ ಬಾ. ಕೆಲಸ ಮಾಡಮ್ಮ ಸರಿಯಾಗಿ. ಹೇಳಿದ ಕೆಲಸ ಸರಿಯಾಗಿ ಮಾಡಲ್ವಲ್ಲಮ್ಮ ನೀನು. ಬಾಯ್. ಓಡ್ ಬಾ ವೆಂಕಟೇಶಪ್ಪ, ಬಾಯ್. ಆ ಮಗುನ ಆ ಕಡೆ ಕಳ್ಸ್ಬಿಟ್ಟ ಕೆಲಸ ಮಾಡಮ್ಮ. ಆ ಗಾರೆಲ್ಲ ವೇಸ್ಟ್ ಮಾಡ್ತಾ ಇದ್ದೀರಲ್ಲೋ, ಏನ್ ಆಳುಗಳು ಏನೋ. ಪಾರ್ಕಿಂದ ಎಲ್ಲಿಗೆ ಬಂದು ವೇಟ್ ಮಾಡ್ತಾ ಇದ್ದೀನಿ. ಎಷ್ಟೊತ್ತಪ್ಪ? ಈ ಕಾರ್ ನನಗ? ಎಸ್. ಕಾರ್ ನನಗೆ ಯಾಕೆ? ನಾನ್ ಚೆನ್ನಾಗಿದೆ ಅಂತ ಹೇಳಿ. ಇಲ್ಲೇನು ನನ್ನ ಅರ್ಜೆಂಟ್ ನಿಂಗೆ ಗೊತ್ತಾಗ್ತಲಿರೋ. ಎಲ್ಲ ಹೋಗ್ತಿದ್ಯಾ? ಇರೋ ಬಂದೆ. ಇಲ್ಲಿ ಹೋಗ್ತಾ ಇದ್ಯಾ? ಟ್ರಾನ್ಸ್ಫಾರ್ಮರ್ ಹತ್ರ ಎಲ್ಲ ಹೋಗ್ಬಾರ್ದು. ಏನದು? ರೋಡ್ ಪಕ್ಕದಲ್ಲಿ ಟ್ರಾನ್ಸ್ಫಾರ್ಮರ್ ಇರೋದೇ? ನಾನು ಎಷ್ಟು ಬಡ್ಕೊಂಡೆ. ಟ್ರಾನ್ಸ್ಫಾರ್ಮರ್ ಕಂಬಗಳು ಇರೋದು ನಾಯಿಗಳಿಗೆ ಅಂತ. ನನ್ ಮಾತು ಕೇಳಿದೆ ನೀನು? ಸುನಿಲ, ಏನಾಯ್ತು? ಟ್ರಾನ್ಸ್ಫಾರ್ಮರ್ ಹತ್ರ ಶಾಕ್ ಹೊಡ್ಸ್ಕೊಂಡು ಹೀಗಾಗ್ಬಿಟ್ಟಿದ್ದಾನೆ. ಟ್ರಾನ್ಸ್ಫಾರ್ಮರ್ ಹತ್ರ ಯಾಕೆ ಹೋದ್ರಿ? ಕಾಂಪೌಂಡರ್ ಹೇಳಿ ಸರ್. ಥರ್ಮಾಮೀಟರ್ ಅಲ್ಲ, ಟೆಸ್ಟರ್ ತಂಬ.
ತಗೊಳ್ಳಿ ಸರ್. ಓ ಮೈ ಗಾಡ್ 25,000 ವಾಟ್ಸ್ ಬರ್ತಿದೆ ಈ ಬಾಡಿಲಿ. ಸರ್ ಓಟಿ ರೆಡಿ ಮಾಡ್ಲಾ? ಆಪರೇಷನ್ ಅಲ್ಲ, ಎಲೆಕ್ಟ್ರಿಷಿಯನ್ ಕರಿ. ಈ ಆಸ್ಪತ್ರೆ ಮೇನ್ ಸ್ವಿಚ್ ಆಫ್ ಮಾಡ್ಲಿ. ಇವ್ನ್ ದೇಹದಿಂದ ಕನೆಕ್ಷನ್ ಕೊಡಿ. ಈ ಆಸ್ಪತ್ರೆ ಫ್ಯಾನ್ ಲೈಟ್ ಎಲ್ಲ ಓಡ್ಲಿ, ಆಮೇಲೆ ಇವ್ನು ಸರಿ ಹೋಗ್ತಾನೆ. ತಗೊಳ್ರಿ ಬಿಲ್ಲು. ಏನ್ರಿ ಇದು? ನಿಮ್ ಫ್ರೆಂಡು ದೊಡ್ಡ ಇಂಡಸ್ಟ್ರಿಗೆ ಆಗೋ 2 ದಿನದ ಕರೆಂಟ್ ಯೂಸ್ ಮಾಡಿದಾರೆ. ಅದ್ರ ಬಿಲ್ 25,000 ಆಗಿದೆ. ಬಿಲ್ ಪೇ ಮಾಡಿ. 25,000ನಾ? ಕೊಡ್ಲಿಲ್ಲ ಅಂದ್ರೆ ನಿಮ್ ಫ್ರೆಂಡ್ ಬಾಡಿನಲ್ಲಿ ಮೇನ್ ಫ್ಯೂಸ್ ಕಟ್ ಮಾಡ್ಕೊಂಡು ಹೋಗ್ತೀನಿ. ನಮಸ್ಕಾರ ಸರ್. ಯಾರಪ್ಪ ನೀನು? ಸರ್ ನಾನು ಆರ್ಟಿಒ ಆಫೀಸಿಂದ ಬಂದಿದ್ದೀನಿ. ತಗೊಳ್ಳಿ ಸರ್ ನಿಮ್ ಕಾರ್ಡ್ ಡಾಕ್ಯುಮೆಂಟ್ಸ್. ಆಯ್ತಪ್ಪ, ಥ್ಯಾಂಕ್ ಯು ಸರ್. ಆಯ್ತು, ಥ್ಯಾಂಕ್ ಯು. ಪಲ್ಲವಿ, ಪಲ್ಲವಿ, ಕಾರ್ ಡಾಕ್ಯುಮೆಂಟ್ಸ್ ತಗೊಳಮ್ಮ. ಅವರೇ ಕೊಟ್ಟು ಹೋದ್ರಪ್ಪ? ಹೌದು, ಅವರೇ. ಪಲ್ಲವಿ, ಇವನು ರಾಘವ ಅಂತ USA ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ. ನೋಡಮ್ಮ, ನಿನಗೇನ್ ಅನ್ಸುತ್ತೆ? ಅಪ್ಪ, ಇವರು ನವೀನ್ ಅಂತ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್. ಹುಡುಗ ಏನೋ ನೋಡಕ್ ತುಂಬಾ ಚೆನ್ನಾಗಿದ್ದಾನೆ. ನನ್ ಸ್ಟೇಟಸ್ ಓಕೆ ಆಗ್ತಾನಾ? ಹಾಗಿದ್ರೆ ನಾಳೆನೆ ಕರ್ಸು, ಮಾತಾಡೋಣ. ಹಲೋ, ಹಾ ಸರ್, ಬರ್ತಾ ಇದೀನಿ ಸರ್, ಈಗ್ಲೇ ಬಂದೆ. ಹಲೋ. ಹಲೋ ಸಾಹೇಬ್ರೆ, ಯಾರು ಅಂತ ಗೊತ್ತಾಯ್ತಾ? ಹಾ, ಗೊತ್ತಾಯ್ತು, ಹೇಳಿ. ಅದು ನಮ್ ತಂದೆಗೆ ನಿಮ್ ಫೋಟೋ ಓಕೆ ಆಗಿದೆ. ಹೌದಾ? ಅವರು ನಿಮ್ಮನ್ನ ನೋಡ್ಬೇಕಂತೆ. ನಾಳೆ ನೀವು ನಮ್ಮನೆಗೆ ಬರ್ಲೇಬೇಕು. ಓಕೆ? ಹಲೋ ಹಲೋ ಹಲೋ, ನಂಗೊಂದ್ ಸ್ವಲ್ಪ ಮಾತಾಡಕ್ಕೆ ಅವಕಾಶ ಮಾಡ್ಕೊಡ್ತೀಯಾ? ನಿಮ್ಮಪ್ಪ ಮದುವೆ ವಿಷಯ ಮಾತಾಡಕ್ಕೆ ಅಂತ ನಾಳೆ ಮನೆ ಕರೀತಾ ಇದ್ಯಾ? ಇಲ್ಲಿ ನನ್ನ ಫ್ರೆಂಡ್ ಹಾಸ್ಪಿಟಲ್ ಇದ್ದಾನೆ. ನಾನೇನ್ ಮಾಡ್ಲಿ, ನೀನೇ ಹೇಳು. ನೋ ಇಂಜೆಕ್ಷನ್. ನಿಮ್ ಮದುವೆಗೆ ನಾನೇ ಕರೆಂಟ್ ಸಪ್ಲೈ ಮಾಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಏನಾಯ್ತು? ಯಾಕೆ ಹಿಂಗ್ ಕೂತಿದ್ದೀರಾ? ಇನ್ನೇನ್ ತಯ್ಯ ತಕ್ಕ ಕುಣಿಬೇಕಾಯ್ತಾನಿಯಾ? ನನ್ ಮನೇಲಿ 50 ಲಕ್ಷ ಕಳ್ತನ ಆಗ್ಬಿಟ್ಟಿದೆ. ಹೊಟ್ಟೆ ಊರ್ದು ಸುಣ್ಣ ಆಗೋಯ್ತೆ ಕಡೆಯ. ಅಯ್ಯೋ ದೇವ್ರೇ. ಹೌದಾ ಸರ್? ಯಾವಾಗ? ಏನಾಯ್ತು? ಅಯ್ಯೋ, ನನ್ ತಲೆ ತಿನ್ಬೇಡ. ಯಾಕ್ ಬಂದೆ ಅಂತ ಹೇಳಯ್ಯ. ಸರ್ ಅದು ನಮ್ ಪ್ರಾಜೆಕ್ಟ್ ವಿಷಯ. ಯಾರ್ದಯ್ಯ ಫೋಟೋ ಇದು? ಹೇಯ್ ಕುಡಿಲಿ. ಇವನೇ ಈ ನನ್ ಮಗನೇ ನನ್ ಮನೇಲಿ 50 ಲಕ್ಷ ಕದ್ದಿದ್ದು. ಇಮ್ಮಿಡಿಯೇಟ್ ಆಗಿ ಇವ್ನು ನನಗೆ ಬೇಕು. ಸರ್ ಇವತ್ತಾಗಲ್ಲ, ನಾಳೆ. ಏಯ್, ತಾರೋ. ಏಯ್, ನನ್ ಮಗನೇ, ಈ ಮನೇಲೆಲ್ಲೋ ನೋಡಕ್ ಜ್ಞಾಪಕ ಇದೆಯೋ? ಎಲ್ಲಿ ನೋಡಿರ್ಬೋದು? ಅದೇ ಸರಿಯಾಗಿ ಜ್ಞಾಪಕಕ್ಕೆ ಬರ್ತಾ ಇಲ್ಲ. ಅರೆರೆರೆರೆ. ಪಲ್ಲವಿಗೆ ಕಾರ್ ಕದ್ಬಿಟ್ಟು ಕೊಟ್ಟೆ ಅಂತ ಹೇಳಿದ್ನಲ್ಲ, ಅದೇ ಕಾರ್ ಅದು. ಅದಕ್ಕೆ ಯಾಕೋ ತಲೆ ಕೆಡ್ಸ್ಕೊಂತೀಯ? ಎಂತೆಂತ ದೊಡ್ಡ ದೊಡ್ಡ ರಾಬರಿ ಮಾಡಿದೀವಿ, ಅಲ್ಲೇ ಎಸ್ಕೇಪ್ ಆಗಿದೀವಿ. ಇದ್ಯಾವ್ದೋ ನೀನು ಅಂದ್ರೆ ಅವನಂದ್ರೆ ಅವನೇ. ಫೇಸ್ ಮಾಡೋಣ ಅಂತ್ಯಾ? ಕಮಾನ್ ಪಾರ್ಟ್ನರ್, ನೀನಂದ್ರೆ ನೀನೆ. ಬಾ ನಡೆ. ನಮಸ್ಕಾರ. 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 ಬನ್ನಿ. ಇವರು ನಮ್ ಫಾದರ್. ನಮಸ್ಕಾರ. ಇವರು ಪಲ್ಲವಿ ಫಾದರ್. ಬನ್ನಿ. ಇವರು ಪಲ್ಲವಿ ಮದರ್. ನಮಸ್ಕಾರ. ಅಯ್ಯೋ, ಇದೇನಿದು? ಅಯ್ಯೋ, ಬಿಡಿ. ಬೇಜಾರ್ ಮಾಡ್ಕೋಬೇಡಿ, ಇವರು ನಮ್ ತಾಯಿ ತಿರೋದ್ ಒಂದ್ ಸ್ವಲ್ಪ ಹೀಗೇನೆ. ಫಾರಿನ್ ರಿಟರ್ನ್ ಬೇರೆ. ನಡೀರಿ. ಬನ್ನಿ. ಅಪ್ಪ ಬನ್ನಿ, ಕೂತ್ಕೊಳ್ಳಿ. ಅಪ್ಪ ನೀವು ಕೂತ್ಕೊಳ್ಳಿ. ತಾವು ಕೂತ್ಕೊಳ್ಳಿ. ಅಲ್ಲವೇ, ನೀನ್ ಜ್ಯೂಸ್ ಮಾಡ್ಕೊಂಬಮ್ಮ. ಏನಾದ್ರೂ ಹೆಲ್ಪ್ ಬೇಕಾ? No thanks. ನೀವು ತಿಂಡಿ ಮಾಡ್ಕೊಂಬನ್ನಿ, ಹೋಗಿ. ಆಯ್ತು. ಯಜಮಾನ್ರೆ, ಹೇಗ್ ನಡೀತಾ ಇದೆ ನಿಮ್ದು ಏನು ಬಿಸ್ನೆಸ್? ಚೆನ್ನಾಗಿ ನಡೀತಾ ಇದೆ. ಅದು ನಾನು ನಮ್ಮಪ್ಪ ಸೇರಿ ಪಾರ್ಟ್ನರ್ಶಿಪ್ ಅಲ್ಲಿ 4-5 ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಅದ್ರಲ್ಲಿ ಯಾವುದು ಅಂತ ಕನ್ಫ್ಯೂಸ್ ಆಯ್ತು ಅಷ್ಟೇ. ಅಂದಾಗೆ ಯಜಮಾನ್ರೆ, ಒಂದ್ ಸ್ಮಾಲ್ ಡೌಟ್. ಕೇಳಿ. ನೀವ್ ನೋಡಿದ್ರೆ ಬ್ಲಾಕ್ ಇದೀರಿ, ನಿಮ್ ಮಗ ನೋಡಿದ್ರೆ ವೈಟ್ ಇದಾರೆ, ಹೇಗೆ?
ವಿಳೆದೆಲೆ ಏನ್ ಕಲರು? ಹಸಿರು. ಅಡಿಕೆ ಏನ್ ಕಲರು? ಕಪ್ಪು. ಅದಕ್ ಸ್ವಲ್ಪ ಸುಣ್ಣ ಹಾಕ್ಬಿಟ್ಟು ಅಗದ್ಬಿಟ್ಟು ಹಾ. ಕ್ಯಾಕರ್ ಸುಗಿದ್ರೆ ಏನ್ ಕಲರು? ಕೆಂಪಾಗುತ್ತೆ. ಅದೇ ಇದು. ಗೊತ್ತಾಯ್ತು ಬಿಡಿ. ಚೆನ್ನಾಗಿ ಹೇಳಿದ್ರಿ. ನಿಮ್ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿದೆ. ನಿಮ್ ಶಾರಿ ಅಂತೂ ತುಂಬಾನೇ ಚೆನ್ನಾಗಿದೆ. ನೆಕ್ಲೆಸ್ ಚೆನ್ನಾಗಿಲ್ವಾ? ತಗೊಳ್ಳಿ. ಬರೀ ಪೆಪ್ಸಿನಾ? ಇರ್ಲಿ, ಥ್ಯಾಂಕ್ಸ್. ನವೀನ್, ನಿಮ್ಮ ಅಪ್ಪನ ಎಲ್ಲ ನೋಡ್ದಾಗ ಅನ್ಸ್ತಾ ಇದೆ. ಇನ್ನೆಲ್ ನೋಡಿರ್ತೀರಾ ಆ ಮಾಗಿ ರೋಡ್ ಅಮ್ಮಾಮ್ ಏನಿಲ್ಲ, ಇವ್ರು ಬಿಸ್ನೆಸ್ ಅಂತ 4-5 ಕಡೆ ಅಲಿತಾ ಇರ್ತಾರಲ್ಲ, ಅಲ್ಲೆಲ್ಲಾದ್ರೂ ನೋಡಿದೀರಾ ಅಂತ ಅಂದ್ರು ಅಷ್ಟೇ. ಹೌದೌದೌದು. ನಿಮ್ ಬಿಸ್ನೆಸ್ ಇಂಪ್ರೂವ್ ಆಗೋದಕ್ಕೆ ಒಳ್ಳೆ ಪಾರ್ಟ್ನರ್ಶಿಪ್ ಓಪನ್ ಕೊಡ್ತೀನಿ. ಧಾರಾಳವಾಗಿ ನಮ್ಮ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಆಗತ್ತೆ ಅಂತಂದ್ರೆ ನಾವ್ ಯಾವತ್ತಿದ್ರೂ ರೆಡಿ. ಅಪ್ಪಾಜಿ ಏನ್ ಮಗಾಜಿ? ಇವರು ನಮ್ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡ್ತಾರಂತೆ, ಒಂದ್ ಸ್ವಲ್ಪ ವಿಚಾರಿಸಿ. ಮಾಡಿ 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 ನಾವ್ ಎಲ್ಲಿ ಮೀಟ್ ಮಾಡಕ್ಕೂ ರೆಡಿನೇ. ಹೇಳ್ ಕಳ್ಸಿದೀನಿ, ಬರ್ತಾರೆ, ಕೂತ್ಕೊಳ್ಳಿ. ಬಂದ್ರು ನೋಡಯ್ಯ. ಸರ್. ಅಯ್ಯೋ ಪೊಲೀಸು! ಇನ್ಸ್ಪೆಕ್ಟ್ರೆ, ಇವನು ನನ್ನ ಮನೆ 50 ಲಕ್ಷ ಕಟ್ಟಿದ್ದಾನೆ. ಇವ್ರ ಅಪ್ಪ ಅಂತ ಇವನು ನಾಟಕ ಮಾಡ್ತಾ ಇದ್ದಾನೆ. ಅರೆಸ್ಟ್ ಮಾಡ್ರಿ. ಯು ಆರ್ ಅಂಡರ್ ಅರೆಸ್ಟ್. ಏನ್ ಅಂಡರ್ವೇರ್ ಅಲ್ಲ ಕಣ, ಅವ್ರ ರಾಸ್ಕಲ್. ಬೇಡಿ. ಏನೋ ಬೇಡಿನ? ಈ ಬೇಡಿಗೆ ಬೇಡಿನ? ಇದೆಲ್ಲ ಬೇಡಿ. ನಾವು ಆಲ್ವೇಸ್ ರೆಡಿ. ಇವನ್ ಬಾಸು ಅವನು ಅರೆಸ್ಟ್ ಮಾಡ್ರಿ. ಏಯ್, ಬರ ನೀನು. ಕಾನ್ಸ್ಟೇಬಲ್ಸ್, ಹೇಳ್ಕೊಂಬನ್ರ. ಜ್ಯೂಸು. ಪೊಲೀಸ್ನವ್ರಿಗೆ ಹಾಕೊಡ್ತೀಯಾ? ನೆಕ್ಸ್ಟ್ ನಿಮ್ಮನೇನೆ ರಾಬ್ರಿ. ಕಾನೂನು ಪ್ರಕಾರ ಏನ್ ಶಿಕ್ಷೆ ಕೊಡಬೇಕು ಕೊಡಿಸ್ರಿ ಅವ್ರಿಗೆ. ಎಸ್ ಸರ್. ಯಾವುದೇ ಕಾರಣದಿಂದ ಬಿಡಬೇಡಿ ಅವ್ರನ್ನ. ಯೋಚನೆ ಮಾಡ್ಬೇಡಿ ಸರ್, ಬೆಂಡೆತ್ತಿ ನಿಮ್ ದುಡ್ಡು ವಾಪಸ್ ಕೊಡಿಸ್ತೀನಿ. ಏನು ಮಾಡಲು ಹೋಗಿ ಏನು ಮಾಡಿದೆ ನೀನು? ಹೊಡಿಬಿಡಿಸ. ಪಲ್ಲವಿ, ಎಲ್ಗೋಗ್ತಾ ಇದ್ಯಾ? ಇಲ್ಲಿ ಈಗ್ಲಾದ್ರೂ ಅವ್ನು ಯಾರು ಅಂತ ಗೊತ್ತಾಯ್ತಾ? ಅವನೊಬ್ಬ ದೊಡ್ಡ ಕಳ್ಳ. ಇಲ್ಲಪ್ಪ, ಅವ್ರು ತುಂಬಾ ಒಳ್ಳೆಯವರು. ನನ್ಗೆ ಕಾರ್ನ ಗಿಫ್ಟ್ ಕೊಟ್ಟಿದಾರಪ್ಪ. ಅಯ್ಯೋ ಹುಚ್ಚಿ, ನನ್ ಕಾರ್ ಕದ್ಬಿಟ್ಟು ನಿನಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾನೆ. ಬೇಕಾದ್ರೆ ಡಾಕ್ಯುಮೆಂಟ್ ತೋರ್ಸಾ? ನೀವು ದೊಡ್ಡ ಬಿಸಿನೆಸ್ ಮ್ಯಾಗ್ನೆಟಾ? ಎಲ್ರೋ ದುಡ್ಡು, ಎಲ್ರೋ MLA ದುಡ್ಡು. ದುಡ್ಡ? ಯಾವ ದುಡ್ಡು? ಅದೆಲ್ಲ ಉಂಡು ತಿಂದು ಜೀರ್ಣಾನು ಆಗೋಯ್ತು. ನನ್ ಶಿಷ್ಯನ್ನೇ ಕೇಳಿ ಸರ್. ಏನೋ ನಿನ್ ಡೈಲಾಗು? ನನಗೆ ಚೋಕ್ ಕೊಡ್ತೀಯಾ? ಅದೆಲ್ಲ ಸೈಡ್ಗೆ ಆಮೇಲೆ ಅವರೆಲ್ಲ ಗೊತ್ತಾ? ಯಾರು ಅವರು? ಅದೇ ಸಾರ್, ಸಿಂಗು. ಏನು? ಅವರೆಲ್ಲ ನಿನಗೆ ಗೊತ್ತಾ? ಅದು ಅವ್ರು ಯಾರು ನನಗ್ ಗೊತ್ತಿಲ್ಲ, ನಿಮ್ಗೇನಾದ್ರೂ ಗೊತ್ತಾ ಅಂತ. ಕಾನ್ಸ್ಟೇಬಲ್, ಎಸ್ ಸರ್. ಇವನ್ ಬಾಲ ಬಿಚ್ತಾ ಇದ್ದಾನೆ, ಇವನ್ ಬಟ್ಟೆ ಬಿಚ್ಚ. ಬಟ್ಟೆ ಬಿಚ್ಚು. ಪಂಚನು ಬಿಚ್ಚಲು. ಪಂಚನಾ ಸಾರ್? ನೀನು ನಮ್ ಸಾರ್ ತರನಾ? ಮುಚ್ಚೆ ಬಾಯ್ ಅಡ್ಡಿ. ಏನ್ ಸ್ವಾಮಿ ಆ ತರ ಐತೆ ಮೀಸೆ? ನಾನು పంచ పోలీస్ కనబడే ఆ 3 సింహాలు నీతికి న్యాయానికి ధర్మానికి ప్రతిరూపాలైతే ఆ కనబడి 4వ సింహమేరా మా ఎస్ఐ. తెలుగు బిడ్డ. ಸ್ವಾಮಿ, ಕನ್ನಡ. ನವೀನ್, ಯಾಕೆ ಹೀಗ್ ಮಾಡಿದ್ರಿ? ನಾನ್ ನಿಮ್ ಮೇಲೆ ಎಷ್ಟು ಭರವಸೆ ಇಟ್ಕೊಂಡಿದ್ದೆ. ಯಾಕ್ ನವೀನ್? ನಾನೀಗ ಮೊದ್ಲೇ ಹೇಳಿದ್ನೋ ಇಲ್ವೋ ನಾನ್ ಸರಿ ಇಲ್ಲ, ನನ್ನ ನಂಬೇಡ ಅಂತ? ನನಗೆ ನಿನ್ ಬಗ್ಗೆ ಎಲ್ಲ ಗೊತ್ತು ಅಂತ ಹೇಳಿದೆ. ಆದ್ರೂ ರಿಲ್ಯಾಕ್ಸ್ ಆಗ್ಬೇಕು. ದಯವಿಟ್ಟು ಎಲ್ರು ಹೋಗಿ ಕಾಫಿ ಟೀ ಕುಡ್ಕೊಂಡ್ ಬನ್ನಿ. ಬಾತ್ರೂಮ್ ಅಲ್ಲಿ ದಮ್ ಹೊಡಿಬೇಡಿ.
ತಗ್ಲ ಹಾಕೊಂಡ್ರೆ 500 ರೂಪಾಯಿ ಫೈನು. ನಮ್ ಹುಡುಗ ಈಗ ಫ್ಲಾಶ್ ಬ್ಯಾಕ್ ಹೇಳ್ತಾವ. ನನಗೆ 5 ವರ್ಷ, ಓದು ಬರಹ ಒಂದು ತಿಳಿದೆ ದಡ್ಡನಾಗಿದ್ದೆ. ಜನ್ಮ ಕೊಟ್ಟ ತಾಯಿ ಯಾರು, ಜನ್ಮದಾದ ತಂದೆ ಯಾರು ಅಂತ ಗೊತ್ತಿರಲಿಲ್ಲ. ನನ್ನ ಚಿಕ್ಕ ವಯಸ್ಸಿನ ಜೀವನ ಸ್ಲಮ್ಮಲ್ಲೇ ಕಳೆದೋಯ್ತು. ಎಲ್ಲೋ ಮಲಗ್ತಿದ್ದೆ, ಎಲ್ಲೋ ತಿಂತಿದ್ದೆ. ಬೆಳಗ್ಗೆದ್ರೆ ಅಕ್ಕನ್ ಅಮ್ಮನಂತ ಬಯಸ್ಕೊಳ್ಳೋದು ತಪ್ತಾ ಇರ್ಲಿಲ್ಲ. ಹೀಗೆ ನನ್ನ ಜೀವನ ನೆಲೆ ಇಲ್ಲದ ನೌಕೆ ಆಯ್ತು, ಅಂಬಿಗನಿಲ್ಲದ ಯಾನ ಆಯ್ತು. ನನಗೆ 10 ವರ್ಷ ಆಗಿದ್ದಾಗ ಒಂದು ಹೋಟೆಲ್ನಲ್ಲಿ ಕ್ಲೀನರ್ ಕೆಲಸ ಮಾಡಿ ಹೊಟ್ಟೆ ತುಂಬಿಸ್ಕೊತಾ ಇದ್ದೆ. ಸರ್ ಸರ್ ತಪ್ಪಾಯ್ತು ಸರ್. ಕೆಲಸ ಮಾಡಕ್ ಬಂದಿದ್ಮೇಲೆ ಯಾಕೆ ಬಂದೆ? ಮ್ಯಾನೇಜರ್ ಬನ್ರಿ ಇಲ್ಲಿ. ಬಂದೆ ಸರ್. ಯಾಕೆ ಸರ್, ಏನಾಯ್ತು ಸರ್? ನೋಡ್ರಿ, ಸಾಂಬಾರ್ ಚೆಲ್ಲಿದ್ದ ನನ್ ಮೇಲೆ ಕೈ ಮಾಡ್ತಾನೆ. ಇನ್ನೊಂದು ಕೆಲಸ ಇಟ್ಕೊಂಡ್ರು ಅಷ್ಟೇ. ಹೋಗ ನನ್ನ ಮನೆ, ಹೋಗು, ಹೋಗು. ಅದಕ್ಕೆ ನಿಂತ್ಕೊಂಡು ಹೋಗು. ನಾನೇನ್ ಮಾಡ್ದೆ? ನಂಗೆ ಯಾಕೆ ಹೊಡಿತಾ ಇದ್ದೀರಾ? ದುಡ್ಡಿರೋರೆ ಮನುಷ್ಯ, ದುಡ್ಡಿಲ್ಲ ಅಂದ್ರೆ ಮನುಷ್ಯಲ್ವಾ? ಅಂತವ್ರು ನಾಗಿದ್ದ ಕಡೆನಾ? ಅಂತವ್ರು ನಾಗಿದ್ದ ಕಡೆನಾ? ವಯಸ್ಸಿಗೆ ಬಂದ ನನಗೆ ಪ್ರಮೋಷನ್ ಸಿಕ್ತು. ಹೋಟೆಲ್ನಿಂದ ಡಿಸ್ಕೋಟೆಕ್ ಕ್ಲೀನರ್ ಆದೆ. ನನಗೆ ಆ ವಯಸ್ಸಿನಲ್ಲೇ ಗೊತ್ತಾಯ್ತು ದುಡ್ಡಿಗೆ ಈ ಪ್ರಪಂಚದಲ್ಲಿ ಎಷ್ಟು ಬೆಲೆ ಇದೆ ಅಂತ. ಕ್ಯಾರೆಟ್. ಹೇ, ನೀ ಎಲ್ಲೋ ನಾಳೆ ನನ್ ಜೀವನ ಪ್ಲೇಟಲ್ಲೇ, ಒಮ್ಮೊಮ್ಮೆ ಕಪ್ಪು ಒಮ್ಮೆ ಸಾಸರು, ತೊಳಿತಾ ತೊಳಿತಾ ಈ ಜೀವನ. ಓಯ್, ಯಾಕ್ಲಾ ಕೊಬ್ಬೇನ್ಲಾ? ಏನ್ ಮಾಡ್ತಿದ್ದಿ ಮಾರೆ? ಗಂಟಲೇನು ತೊಳಿತಾವ್ನಿ. ನಂತರ ಏನ್ ಮಾಡ್ತೀನಿ? ಮನೆಗೆ ಹೋಗ್ತೀನಿ. ಅಯ್ಯೋ, ಮನೆಗೆ ಹೋಗ್ತಾನಂತ. ಮನೆಗೆ ಇಲ್ಲಿ ನೋಡು, 10 ನಿಮಿಷದಲ್ಲಿ ಸ್ಟಾರ್ಟ್ ಆಗೋದು ಗೊತ್ತುಂಟಾ ಡಿಸ್ಕೋಟೆಕ್? ಹೌದು ಮತ್ತೆ. ಎಷ್ಟೊತ್ತಿಗೆ? ಈಗ 10 ನಿಮಿಷದಲ್ಲಿ ಮಾರಾಯ. ಹೋಗೋಣ, ನೋಡುವಂತ ಬಾ. ಏ ಬಸ್ವಾ, ನಾನು ಇವತ್ತೊಂದ್ ಸ್ವಲ್ಪ ಮನೆಗೆ ಬೇಗ ಹೋಗ್ತೀನಿ. ಒಂದ್ ಸ್ವಲ್ಪ ನೀನೇ ನೋಡ್ಕೊಂಬಿಡಲ್ಲ. ಆಯ್ತಣ್ಣ. ಏಯ್ ಬಟ್ಟ, ಏಯ್ ಬಟ್ಟವೆ, ಹುಕ್ ಹುಕ್ ಬಲು. ಏಯ್ ಬಟ್ಟ, ನನಗ್ ನೀನು ಬಟ್ಟಾನೆ. ಪುಕ್ಕೋ ಪುಕ್ಕೋ, ನನಗ್ ನೀನ್ ಬಟ್ಟಾನೆ. ಹುಕ್ ಬಲು. ಏಯ್ ಮಗ. ಡಿಸ್ಕೋಟೆಕ್ನಲ್ಲಿ ನಾನೊಂದು ಹುಡುಗಿನ ನೋಡಿದೆ. ಮುಂದೆ ಅವಳ ಪರಿಚಯ ಕೂಡ ಆಯ್ತು. ಅವಳು ಸಿಗರೆಟ್ ಸೇರ್ತಾ ಇದ್ಲು, ಕುಡಿತಾ ಇದ್ಲು, ಹುಡುಗರ ಮಧ್ಯೆ ಓಡಾಡ್ತಾ ಇದ್ಲು. ಅವಳಿಂದ ನನ್ನ ಲೈಫೇ ಚೇಂಜ್ ಆಯ್ತು. ಏಯ್ ಅಣ್ಣ, ಏನ್ ಮಾಡ್ತಾ ಇದೀಯಾ? ಟೇಬಲ್ ಹತ್ರ ಗ್ಲಾಸ್ ಹೊಡೆದೋಗಿದೆ, ಕ್ಲೀನ್ ಮಾಡಿ ಹೋಗೋ. ಮಾಡ್ತೀನಿ ಅಣ್ಣ. ಏನೋ ಕದ್ ಬೇರೆ ಈಗ್ಲೇ ಮಾಡ್ತೀನಿ. ರಸಿಕ. ಮೇಡಮ್ ಮೇಡಮ್ ಮೇಡಮ್, ಅದು ನಾನ್ಸೆನ್ಸ್, ನಾಚಿಕೆ ಆಗಲ್ಲ? ಕ್ಲಾಸ್ ತುಳಿತೀರ ಅಂತ ಬಂದು ಕಪಾಳ ಕುಡಿದು ಬಿಟ್ರಲ್ಲ ಎಲ್ಲಾರು ಮುಂದೆ. ಐ ಆಮ್ ಸಾರಿ. ಚೆಲ್ಲಿದರು ಮಲ್ಲಿಗೆಯ ಜ್ಞಾನ ಸುರ ಮ್ಯಾಲೆ ಅಂದಾದ ಏಯ್, ನೀವ್ ಒಳಗಡೆ ಕೆಲಸ ಮಾಡೋದ್ಬಿಟ್ಟು ಇಲ್ಲೇನೆ ಕೆಲಸ ನಿನ್ಗೆ? ಏಯ್ ಹೋಗೋ. ಹೋಗ್ತೀಯಾ? ಕೊಡ್ಲು ಹೊಡಗುರು. ಏಯ್, ಇರೋ ನನ್ ಮಗನೇ ಬಂದೆ. ಹೆಣ್ಮಕ್ಳು ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಅವ್ರು ಬರೋದೆ ಅವರೇ ಕಳ್ಕೊತಾರೆ. ಹೋಗಲ್ಲ ಚಿಲ್ದೆ ನನ್ ಮಗನೇ. ಅಲ್ಲ ಅಣ್ಣ, ನೀವು 4-5 ಜನ ಸೇರಿ ಪಾಪ ಒಂದು ಒಂಟಿ ಹುಡುಗಿ ಹತ್ರ ತಪ್ಪಲ್ವಣ್ಣ. ನಿನ್ಗೆ ಹಾಕಬೇಕು, ಹೋಗೋ ಮುಚ್ಕೊಂಡು.
ಏನಾಗಿಲ್ಲ ಅಲ್ಲ ಅವರು ಒಂದ್ ನಿಮಿಷ ಅಲ್ಲಮ್ಮ ಅವ್ರೆ, ಹೆಣ್ಮಕ್ಳು ಮೊದ್ಲೇ ಕುಡಿಬಾರ್ದು. ನೀವ್ ನೋಡಿದ್ರೆ ಕುಡ್ಕೊಂಡು ಮಧ್ಯರಾತ್ರಿ ಇರ್ತಾರಲ್ಲ. ನಿಮ್ ಮನೆಯಲ್ಲಿ ಗ್ರೀನ್ ಪ್ಯಾಲೇಸ್ ಗ್ರೀನ್ ಪ್ಯಾಲೇಸ್ ಬಂಗ್ಲೋನ? ಅಲ್ಲ ಅಮ್ಮವ್ರೆ, ಅಷ್ಟು ದೊಡ್ಡ ಮನೆ ತಂದಿಂದ ಬಂದ್ಬಿಟ್ಟು ನೀವ್ ಹಿಂಗೆಲ್ಲ ಕುಡ್ಕೊಂಡು ತಪ್ಪಲ್ವಾ? ನನಗ್ ಬೇರೆ ಕಾರ್ ಓಡ್ಸಕ್ ಬರಕಿಲ್ಲ, ಏನ್ ಮಾಡೋದು? ಒಂದ್ ನಿಮಿಷ. ಆಟೋ ಈ ತರ ಅರ್ಧಂಬರ್ಧ ಬಟ್ಟೆ ಎಲ್ಲ ಹಾಕೊಂಡು ಓಡಾಡ್ಬೇಡ್ರಿ ಅವ್ವ. ಸೀರೆ ಉಟ್ಕೊಂಡ್ರೆ ತುಂಬಾ ಸುಂದರವಾಗಿ ಕಾಣಿಸ್ತೀರಾ ನೀವು. ಸ್ವಿಚ್ ಎಲ್ಲಿದೆ? ಅಲ್ಲಿದೆ. ಬನ್ರಿ ಬನ್ರಿ ಬನ್ರಿ. ಮೆತ್ತಿಗೆ ಮೆತ್ತಿಗೆ ಮಲಗಿ. ಮಲಗಿ. ಹೇಳೋರು ಯಾರಿಲ್ವಾ? ಮದ್ವೆ ಆಗವ್ರನ್ನ ಮಾದಕ್ಕನೇ ಕಾಪಾಡ್ಬೇಕು. ಅಯ್ಯ ಹಲೋ ನವೀನ್. ಏನ್ರವ? ಏನ್ರವ ನೀವಿಲ್ಲಿ? ಮಳೆ ಬೇರೆ ಬರಂಗಿದೆ, ನೀವ್ ಯಾಕೆ ರವ ಬರಕ್ ಹೋದ್ರಿ? ಅವ್ವನ ಅವ್ವ ಅಂತೆಲ್ಲ ಕರಿಬೇಡ, ತುಂಬಾ ಬೇಜಾರಾಗತ್ತೆ. ಅಲ್ರವ, ನಿಮ್ ಹೆಸರು ಏನು ಅಂತಾನೆ ನಂಗೆ ಗೊತ್ತಿಲ್ಲ. ನಿಮ್ನ ಏನಂತ ಕರೀಲಿ ಹೇಳಿ? ಸೋನು ಅಂತ ಕರಿ, ಇಲ್ಲಾಂದ್ರೆ ಸೋನಾ ಅಂತ ಕರಿ. ಸೋನಾ ಅಂತನಾ? ಆಯ್ತ್ರವ, ಸೋನಾ ಅಂತಾನೆ ಕರಿತೀರಿ. ಓಹ್ ತಪ್ಪಾಯ್ತು, ತಪ್ಪಾಗ್ಬಿಡ್ತು. ತಗೋ. ರೋಸಾ? ಯಾಕ್ರವ? ನೆನ್ನೆ ರಾತ್ರಿ ನೀ ಮಾಡಿದ ಉಪಕಾರನ ನಾ ಮರೆಯಕ್ಕಾಗಲ್ಲ. ನಿನ್ನಲ್ಲಿ ಎಷ್ಟು ಒಳ್ಳೆ ಗುಣ ಇದೆ ಅಂತ ನಂಗೆ ಈಗ ಗೊತ್ತಾಯ್ತು. ಒಂದ್ ವೇಳೆ ನೀ ಅಲ್ಲಿ ಇರ್ಲಿಲ್ಲ ಅಂದಿದ್ರೆ ನನ್ ಪರಿಸ್ಥಿತಿ ಏನಾಗ್ತಿತ್ತು ಏನೋ. ಐ ಲವ್ ಯು, ಐ ಲೈಕ್ ಯು. ಏನಿದು ಹೆಣ್ಮಗ ನುವ್ವು ಪೂವು ಅಂತೆಲ್ಲ ಹೇಳ್ತಿದ್ಯಲ್ಲ? ನನಗೇನಾದ್ರು ಕ್ಯಾಶ್ ಗೀಚ್ ಆಗ್ತಾ ಇದ? ಏನ್ ಸಮಾಚಾರ? ಅರೆ ರೋಜಾ ವಾಪಸ್ ಕೊಟ್ಬಿಡೋಣ. ಇನ್ಮೇಲೆ ನಾನು ನೀನು ಫ್ರೆಂಡ್ಸ್ ಆಗಿರೋಣ, ಏನಂತ್ಯಾ? ಫ್ರೆಂಡ್ಸ್ ಅಂದ್ರೆ ಪರವಾಗಿಲ್ಲ. ಆಯ್ತು, ಥ್ಯಾಂಕ್ಸ್ ಕೊಡಿ. ಥ್ಯಾಂಕ್ಸ್ ಕೊಡಿ. ಥ್ಯಾಂಕ್ಸ್ ಕೊಡಿ. ಖುಷಿಯಾಗೆ ನಾನು ನಿಮ್ಗೊಂದ್ ಚಿಕ್ಕ ಪಾರ್ಟಿ ಕೊಡ್ತೀನಿ. ಅಲ್ಲಿ ಕೆಂಚನ ಅಂಗಡಿ ಅಲ್ಲಿದೆ, ಬನ್ನಿ ಹೋಗೋಣ. ಏನಾಯ್ತು? ಏನಿಲ್ಲ, ಓಕೆ ಬನ್ನಿ ಹೋಗುವ. ಏನ್ಲಾ ನಿಂಗೆ ಯಾರು ಬ್ಯಾನ್ಸ್ಲೇನು? ಕೆಂಚನ ಬೈಟೂಟಿ ಸ್ಪೆಷಲ್ ಆಗಿರ್ಬೇಕು. ನಾವು ಹುಡುಗರಲ್ಲ ಪಾರ್ಟಿ ಮಾಡ್ಬೇಕಾದ್ರೆ ಅಕ್ಕಪಕ್ಕ ಹೋದವ್ರೆಲ್ಲ ಇಲ್ಲೇ ಬರೋದು. ರೆಡಿ ರಾಣ? ಸರ್. ತಗಳಿ ಸ್ಪೆಷಲ್ಟಿ ತಗಳಿ. ಸುಮ್ಕಿಲ್ಲ. ಚಂದಾಗೈತೆ. ಕೊಡ್ರಿ ಆಯ್ತಾ? ತನ್ನಿ ಕಂಚನ, ಸಾಯಂಕಾಲ ಸಿಗ್ತೀನಿ ನಡ್ರಿ. ಚಂದಾಗಿತ್ತಲ್ಲ? ಸೋನಾ ನಾನು ಕರ್ಕೊಂಡು ಹೋಗಿ ಬಟ್ಟೆ ಕೊಡ್ಸೋದ್ಲು. ಒಳ್ಳೆ ಟೀ ಶರ್ಟ್ ತೋರಿಸಿ. ಬೇಡ, ಬೇಡ. ಆ ಕಲರ್ ತೋರಿಸಿ. ಓಕೆ, ಇಷ್ಟ ಆಯ್ತಾ? ಓಕೆನಾ? ಓಕೆ, ಪ್ಯಾಕ್ ಮಾಡಿ. ಅದು ಲೇಡೀಸ್ದು. ಹುಡುಗರು ಬಟ್ಟೆ ಇಡೋ ಕಡೆ ಹುಡುಗಿರ್ದು ಯಾಕಿರ್ತಾರೆ ಇವರು? ನಡ್ರಿ. ಶೂಸ್ ಅಂಗಡಿ ಕರ್ಕೊಂಡು ಹೋದ್ಲು. ಯಾವ್ದು ಬೇಕು ತಗೋ ಅಂತ ಹೇಳಿದ್ಲು. ಯಾವ್ದು ಬೇಕು ನೋಡು.
ಟಿಫಿನ್ ಪ್ಯಾಕ್ ಮಾಡಿ. ಥ್ಯಾಂಕ್ಸ್ ಕೊಡಿ. ಹೋಗೋಣ. ನನ್ನ ದಡ್ಡ ಅಂತಿದ್ದ ಜನ ಎಲ್ಲ ದಟ್ಸ್ ಹಿಮ್ ಅನ್ನೋಕ್ ಶುರು ಮಾಡಿದ್ರು. ಹೇಳ್ಬೇಕು ಅಂತಂದ್ರೆ ಸೋನಾ ಒಂಥರ ನನ್ನ ಜೆಂಟಲ್ಮನ್ ಆಗೋ ತರ ರೆಡಿ ಮಾಡ್ತಾ ಇದ್ಲು. ಅವಳನ್ನ ಬಿಟ್ಟು ನಾನು ಹೇಳಕ್ಕೆ ಆಗ್ತಾ ಇರ್ಲಿಲ್ಲ. ಪ್ರೀತಿನೋ ಸ್ನೇಹನೋ ನನ್ ಗೊತ್ತಿಲ್ಲ. ಆದ್ರೆ ಅವಳು ಕಂಡ್ರೆ ನಾನು ವಿಪರೀತ ಪಾಸಿಟಿವ್ ಆಗ್ಬಿಟ್ಟಿದ್ದೆ. ಅವಳನ್ನ ಯಾರಾದ್ರೂ ನೋಡಿದ್ರೆ ನಾನು ಸಹಿಸ್ತಾ ಇದ್ದೀನಿ. ಒಂದಿನ ರಾತ್ರಿ ಮಲ್ಕೊಂಡಿರ್ಬೇಕಾದ್ರೆ ನಾನು ಸಿದ್ಧನ್ ಕೇಳಿದೆ. ಅದಕ್ಕೆ ಸಿದ್ಧ, ಮಗ ಇದು ಪ್ರೀತಿ ಕಣೋ, ಮೊದ್ಲು ಹೋಗ್ಬಿಟ್ಟು ಅವ್ರಿಗೆ ಒಪ್ಪಿಸ್ಬಿಡು, ಇಲ್ಲ ಅಂತಂದ್ರೆ ಅವ್ರು ನಿನ್ ಕೈಗೆ ಸಿಗಲ್ಲ, ಬೇಗ ಒಪ್ಸಿ ಬೇಗ ಮದುವೆ ಆಗು ಅಂತಂದ. ಮಾರನೇ ದಿನ ಸೋನಾ ಸೋನಾ ನಾ ಸ್ನಾನ ಮಾಡ್ತಾ ಇದೀನಿ, ಕುತ್ಕೊಳ್ಳೋ. ಹಾ ಆಯ್ತು ಆಯ್ತು. ಸೋನಾ ನಾನು ಪ್ರೀತಿಸ್ತೀನಿ. ಥು, ದಡ್ಡ. ಸ್ಟಾರ್ ಮೂವೀಸ್ ನೋಡೋ ಹುಡುಗಿರ ಹತ್ರ ನಾನಿನ್ ಪ್ರೀತಿಸ್ತೀನಿ ಅಂದ್ರೆ ಒಪ್ಕೋತಾರ? ಸೋನಾ ಐ ಲವ್ಸ್ ಯು. ಸೋನಾ, ರೆಡ್ ರೋಸ್, ರೆಡ್ ಐ, ರೆಡ್ ಯು, ರೆಡ್ ರೋಸ್. ಸೋನಾ ಐ ಲವ್ಸ್ ಯು. ಇಂಗ್ಲಿಷ್ ಬರಲ್ಲ ಅಂದ್ರೆ ಮುಚ್ಕೊಂಡು ಕನ್ನಡದಲ್ಲಿ ಮಾತಾಡು. ಕನ್ನಡ ಸಿನಿಮಾ ನೋಡಿಲ್ವಾ? ಹೀರೋ ಹೀರೋಯಿನ್ ಹೇಗ್ ಇಂಪ್ರೆಷನ್ಸ್ ಮಾಡ್ತಾರೆ ಅಂತ. ಸೋನಾ ಐ ಲವ್ ಯು. ಹಾಯ್. ಯಾಕೋ ಇವತ್ ಕೆಲ್ಸಕ್ ಹೋಗ್ಲಿಲ್ವನೋ? ಏನೋ ಇವತ್ತು ಸಕ್ಕದ ಕಾಣಿಸ್ತಾ ಇದೀಯಾ? ಇವತ್ತು ಈ ದಿನ ತುಂಬಾ ಸ್ಪೆಷಲ್. ನೋಡು ಸೋನಾ, ನಾನು ತುಂಬಾ ತುಂಬಾ ದಿನದಿಂದ ನಿನ್ಗೇನೋ ಹೇಳ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಆದ್ರೆ ಇವತ್ತು ಹೇಳಲೇಬೇಕು ಅಂತ ಡಾಸಾಸಿಯನ್ನು ತಗೊಂಡ್ ಬಂದಿದ್ದೀನಿ. ಏನೋ ಅದು? ಸೋನಾ ಐ ಲವ್ ಯು. ಸರಿಯಾಗಿ ಇಂಗ್ಲಿಷ್ ನಲ್ಲಿ ಐ ಲವ್ ಯು ಅನ್ನಕ್ ಬರಲ್ಲ, ಅಂತದ್ರಲ್ಲಿ ಇಂಗ್ಲಿಷ್ ನಲ್ಲಿ ಪ್ರಪೋಸಲ್ ಬೇರೆನಾ? ಆ ಟಿವಿ ನೋಡಿದ್ಯಾ? ನೋಡಿದ್ದೀನಿ. ಯಾಕೆ? ಆ ಟಿವಿಗಿರೋ ಬೆಲೆನೂ ನಿನ್ಗಿಲ್ವಲ್ಲೋ, ಅಂತದ್ರಲ್ಲಿ ನಿನ್ನನ್ನ ನಾನ್ ಲವ್ ಮಾಡ್ಬೇಕಾ? ಅಲ್ಲ ಸೋನಾ, ಸೋನಾ ನಂಗೊತ್ತು ಯು ಜೋಕ್ಸ್ ಟು ಮೀ. ನಿನ್ ಹಾರ್ಟ್ಸ್ ಅಲ್ಲಿ ನನ್ ಬಗ್ಗೆ ತುಂಬಾ ಪ್ರೀತಿ ಇದೆ ಅಂತ ನನ್ಗೆ ಗೊತ್ತು ಸೋನಾ. ಐ ಲವ್ ಯು ಸೋನಾ. ನನ್ ಸ್ಟೇಟಸ್ ಅಲ್ಲಿ ನಿನ್ ಸ್ಟೇಟಸ್ ಅಲ್ಲಿ ನಾನ್ ನಿನ್ನನ್ ಮದ್ವೆ ಆಗಿ ಆ ಸ್ಲಮ್ ಅಲ್ಲಿ ಆ ಗಬ್ಬು ವಾಸನೆಯಲ್ಲಿ ನಿನ್ ಜೊತೆ ಜೀವನ ಮಾಡ್ಬೇಕು ಅನ್ಕೊಂಡಿದ್ಯಾ? ಅದೆಲ್ಲ ಸಾಧ್ಯ ಇಲ್ಲ. ಒಂದ್ ವೇಳೆ ನೀನ್ ನನ್ನನ್ನೇ ಮದ್ವೆ ಆಗ್ಬೇಕು ಅಂತ ಇದ್ರೆ ಲೈಫ್ ನ ರಾಯಲ್ ಆಗಿ ಮೇಂಟೈನ್ ಮಾಡೋಕ್ ಹೇಳಿ, ಆಮೇಲೆ ನೋಡೋಣ. ಅಲ್ಲ ಸೋನಾ, ಎಷ್ಟು ದಿನ ನಾವಿಬ್ರು ಜೊತೆ ಓಡಾಡಿತ್ತು. ಐ ನೋಸ್ ಯು ಲವ್ಸ್ ಮೀ ಟೂ ಸೋನಾ, ಯು ಲವ್ಸ್ ಮೀ ಟೂ. ತಗೋ. ಏ ಇಡಿಯಾಟ್, ಫೂಲ್, ಅದೆಲ್ಲ ನಿನ್ ಭ್ರಮೆ. ಪ್ರೀತಿ ಸೋನಾ, ಸೋನಾ ಮೋಸ ಮಾಡ್ಬೇಡ ಸೋನಾ, ಸೋನಾ. ನಂದೇ ತಪ್ಪು, ಎಲ್ಲ ನಿಂದೆ ತಪ್ಪು. ಅನಾಥನ ಹುಟ್ಟಿಸ್ಬಿಟ್ಟಿದ್ಯಾ? ಆ ಟಿವಿಗಿರೋ ಬೆಲೆ ನನಗಿಲ್ವಾ? ಜಗತ್ತಲ್ಲಿ ಮನುಷ್ಯನ ಉಪಯೋಗಿಸ್ಕೊತಾರೆ, ದುಡ್ಡು ಪ್ರೀತಿಸ್ತಾರೆ. ನನ್ನ ಹತ್ರ ದುಡ್ಡಿಲ್ಲ, ತಪ್ಪ ಅದು. ಜೀವನದಲ್ಲಿ ಒಬ್ಬ ಮನುಷ್ಯನಿಗೆ ಪ್ರೀತಿ ಬಹಳ ಮುಖ್ಯ. ಆ ಪ್ರೀತಿನೇ ನನ್ ಬಿಟ್ಟು ಹೋದ್ಮೇಲೆ ಯಾಕೆ ಬದುಕಿರ್ಬೇಕು?
ನನ್ ಬದುಕಿರ್ಬಾರ್ದು. ನಾನ್ ಯಾಕೆ ಬದುಕಿರ್ಬೇಕು? ನಾನ್ ಯಾಕೆ ಬದುಕಿರ್ಬೇಕು? ಹಲೋ, ಸೂಸೈಡ್ ಮಾಡ್ಕೊಳಕ್ ಬಂದಿದ್ಯಾ? ಮತ್ತ್ಯಾಕೆ ಬಿದ್ದೋಗೋ. ನೀನ್ ಯಾಕೆ ಬಿದ್ದಿಲ್ಲ? ಇಲ್ಲ, ನಾನ್ ಇಲ್ಲಿಂದ ಕೆಳಗ್ ಬಿದ್ರೆ ಒಂದೇ ಸಲಿ ಪ್ರಾಣ ಹೋಗುತ್ತೋ ಅಥವಾ ಕೈ ಕಾಲ್ ಮುರಿದೋಗುತ್ತೋ ಅಂತ ಯೋಚನೆ ಮಾಡ್ತಾ ಇದೀನಿ ಅಷ್ಟೇ. ಅಲ್ಲ, ನಗದು ಬೀಳೋ ಅಂತ ಪ್ರಾಬ್ಲಮ್ ಏನಯ್ಯ ನಿಂದು? ಜೀವನದಲ್ಲಿ ಜೀವನ ಮಾಡೋದೇ ದೊಡ್ಡ ಕಷ್ಟ. ನಮ್ ತಾಯಿ ಬೇರೆ ನಾನ್ ಚಿಕ್ಕವನಿದ್ದಾಗ್ಲೇ ತೀರ್ಕೊಂಡ್ಬಿಟ್ರು. ಆಮೇಲೆ ನಮ್ಮಪ್ಪ ಇನ್ನೊಂದು ಮದುವೆ ಮಾಡ್ಕೊಂಡ್ರು. ನನ್ ಚಿಕ್ಕಮ್ಮ ನನ್ನ ಮಲ್ತಾಯಿ ರೀತಿ ಧೋರಣೆಯಲ್ಲಿ ನೋಡೋದಕ್ ಶುರು ಮಾಡಿದ್ರು. ಆವಾಗ್ಲೇ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದೆ. ದೊಡ್ಡವನಾಗ್ತಾ ಆಗ್ತಾ ನನ್ನ ಕಾಲ ಮೇಲೆ ನಿಂತ್ಕೊಬೇಕು ಅಂತ ಒಂದು ಸಣ್ಣದಾಗೆ ಕೈಗಾಡಿಲಿ ಗೋಬಿ ಮಂಚೂರಿ ಸೆಂಟರ್ನ ಓಪನ್ ಮಾಡಿದೆ. ಮಾಮೂಲಿ ಕೊಡು ಕೊಡಯ್ಯ. ಸರ್, ಇದೇನಿದೆ 50 ಕೊಡ್ತಾ ಇದ್ಯಾ? ನಾಳೆಯಿಂದ 100 ಕೊಡ್ಬೇಕು. ವ್ಯಾಪಾರ ಆಗಿದೆ ಅಷ್ಟು ಸರ್. ಏನು ಕೊಡ್ಲಿಲ್ಲ ಅಂದ್ರೆ ಗಾಡಿನ ಎತ್ತಾಕ್ಬಿಡ್ತೀನಿ, ತಿಳಿತಾ? ಗಾಡಿ ನಿಲ್ಸ್ಕೊಂಡು ಟ್ರಾಫಿಕ್ ಜಾಮ್ ಮಾಡ್ತಾ ಇದೀಯಾ? ತಗಿ ಏನ್ ಮಕ್ಕ ನೋಡ್ತೀಯಾ? ತಗಿ, ನಾಳೆಯಿಂದ ಗಾಡಿ ನಿಲ್ಸ್ಕೋಬೇಡ, ಗೊತ್ತಾಯ್ತಾ ಹೇಳಿದ್ದು? ಏನೋ ಜೋರ ವ್ಯಾಪಾರ? ಏನ್ ಜೋರ, ನಿಮ್ಮಂತವ್ರು ಕೊಟ್ಟು ನನ್ ಗಲ್ಲ ಎಲ್ಲ ಖಾಲಿ ಆಗೋಯ್ತಪ್ಪ. ನಾನಂತೂ ಕೊಡಕ್ಕಾಗಲ್ಲ. ನಿನ್ ಕೈಲಿ ಏನಾಗುತ್ತೋ ಅದ್ ಮಾಡ್ಕೋ ಹೋಗ್. ನನ್ನ ಮಗನೇ, ನನಗೆ ರಿವರ್ಸ. ನಾನು ಯಾರು ಗೊತ್ತಾ? ಇಡ್ಲಿ ಸೋಮ. ನಮ್ ಗುರು ಯಾರು ಗೊತ್ತಾ? ಇಡ್ಲಿ ಸೋಮ. ಅವ್ರ ಗುರು ಯಾರು ಗೊತ್ತಾ? ಕತ್ತಿ ಸೋಮ. ಹೆಂಗೈತೆ ನಮ್ಮ ವಂಶ? ನನ್ನ ಮಗನೇ, ನನ್ಗೆ ಕಿರಿ. ನನ್ ಗಾಡಿಗೆ ಏನ್ ಮಾಡ್ಬೇಡ, ಕೊಡ್ತೀರಣ್ಣ, ತಗೊಳ್ಳೋಣ. ಹಂಗ್ ಬಾ ದಾರಿಗೆ. ಕಾರ್ಪೊರೇಷನ್ ಇಂದ ಬಂದಿದ್ದೀನಿ, ಕೊಡಯ್ಯ. ಏನ್ ಸರ್ ಅನ್ಯಾಯ? ಕೊಡಯ್ಯ ಕೊಡಯ್ಯ. ತಗೊಳ್ಳಿ ಸರ್. ನಮ್ಮ ಚಿಕ್ಕಮ್ಮನ ವ್ಯಾಪಾರ ದುಡ್ಡಿಲ್ಲ ಅಂತ ಕೇಳಿದ್ರೆ ಏನಂತ ಹೇಳಿ. ಏನೋ ವ್ಯಾಪಾರ ಎಲ್ಲ ಮುಗಿತೇನೋ? ಎಷ್ಟಾಯ್ತು ವ್ಯಾಪಾರ? ಸರಿ, ದುಡ್ಡು ಕೊಡು. ಇಲ್ಲಮ್ಮ, ದುಡ್ಡೆಲ್ಲ ರೋಲ್ ಕಾಲ್ ಅವ್ರು ಕಿತ್ಕೊಂಡು ಹೊಂಟೋದ್ರು. ದುಡ್ಡೆಲ್ಲ ಚಿಕ್ಕಮ್ಮ. ನಿನ್ಗೆ ಇದು ಬೇರೆ ಕೇಳು. ನೀನು ಅನ್ನ ಹಾಕ್ಬಿಟ್ಟು ಆ ಬೀದಿ ನಾಯಿಗೆ ಅನ್ನ ಹಾಕ್ತಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಮಕ್ಕಳು ಅಂತ ಏನಂತ ಹುಟ್ಟಿದಾರೋ, ಇರೋದ್ಕಿಂತ ಹೋಗಿ ಸಾಯ್ರಿ. ಯಾಕಪ್ಪ, ನನ್ ಫ್ಲಾಶ್ ಬ್ಯಾಕ್ ಕೇಳಿ ನಗುನ ನಿನ್ಗೆ? ಹಾಗಂತಲ್ಲ, ನಂದು ನಿಂದು ಸಮಸ್ಯೆಗೆ ಒಂದೇ ಒಂದು ಪರಿಹಾರ, ಅದೇ ದುಡ್ಡು. ನೋಡು, ನಾವ್ ಯಾವತ್ತಿದ್ರೂ ಸಾಯ್ಲೇಬೇಕು. ಸಾಯಕ್ಕಿಂತ ಮುಂಚೆ ಆ ದುಡ್ಡು ಏನು ಅಂತ ನೋಡಿ ಅನುಭವಿಸಿ ಆಮೇಲೆ ಸಾಯೋಣ. ಏನಂತ್ಯ? ನಡಿ ಹೋಣ. ಅದಿರ್ಲಿ, ನಿನ್ ಫ್ಲಾಶ್ ಬ್ಯಾಕ್ ಏನು? ನಂದು ದೊಡ್ಡ ಕತೆ, ಟೈಮ್ ಸಿಗ್ದಾಗ ಹೇಳ್ತೀನಿ, ನಡಿ. ಎಕ್ಸ್ಕ್ಯೂಸ್ ಮೀ, ಇಫ್ ಯು ಡೋಂಟ್ ಮೈಂಡ್, ನಾನ್ ಅವಾಗ್ಲಿಂದ ನೋಡ್ತಾ ಇದ್ದೀನಿ, ನೀವಿಬ್ರು ಏನೋ ಕಳ್ಕೊಂಡಿರೋ ತರ ಯೋಚನೆ ಮಾಡ್ತಾ ಇದ್ದೀರಾ. ಅದೇನು ಅಂತ ನಾನ್ ಕೇಳ್ಬೋದಾ? ಸರ್, ನಿಜ ಹೇಳಬೇಕು ಅಂತಂದ್ರೆ ನಂದು
ಲವ್ ಫೇಲ್ಯೂರ್ ಇವಂದು ಲೈಫೇ ಫೇಲ್ಯೂರ್. ನಿಮ್ದು ಲವ್ ಫೇಲ್ಯೂರ್, ಇವಂದು ಲೈಫೇ ಫೇಲ್ಯೂರ್. ಯು ಆರ್ ಇನ್ ಬಿಗ್ ಪ್ರಾಬ್ಲಮ್. ಸರ್ ನೀವ್ ಬೇಜಾರ್ ಮಾಡ್ಕೊಳ್ಳೋ ಅಂತಂದ್ರೆ ನಾನಿಗೂ ಪ್ರಶ್ನೆ ಕೇಳಲ್ಲ. ಅದಕ್ಕೇನಂತೆ ಹೇಳಿ. ಸರ್ ಸರ್ ದುಡ್ಡು ದುಡಿಯೋದಂಗೆ ಹೇಳಿ. ಅದು ಗೊತ್ತಿದ್ರೆ ನಾನು ಯಾಕ್ರೆ ಹಿಂಗಿರ್ತಿದ್ದೆ. ಈ ಇಂಡಿಯಾದಲ್ಲಿ ಅದು ಕೆಲವರಿಗೆ ಮಾತ್ರ ಸಾಧ್ಯ. ಅವರು ಶ್ರೀಮಂತರಾಗಿ ಬೆಳಿತಾನೇ ಇದ್ದಾರೆ, ಬಡವರಾಗೇ ಉಳಿದಿದ್ದಾರೆ. ಒಂದು ಸತ್ಯ ಹೇಳ್ತೀನಿ ಕೇಳಿ, ಅಡ್ಡದಾರಿಯಿಂದ ಮಾತ್ರ ಶ್ರೀಮಂತರಾಗಕ್ಕೆ ಸಾಧ್ಯ ಕೆಲವರಿಗೆ. ಅಡ್ಡದಾರಿ ಅಂದ್ರೆ ಏನ್ ಸರ್? ಅದೇ ಅಡ್ಡದಾರಿ ಅಂದ್ರೆ ಕಳ್ತನ, ಮೋಸ, ವಂಚನೆ ಮಾಡೋದು, ಅದೇ ಅಡ್ಡದಾರಿ. ಕಳ್ಳತನ, ಮೋಸ, ವಂಚನೆ ಮಾಡೋದು ತಪ್ಪಲ್ವಾ ಸರ್? ಅದೇಂಗ್ರಿ ತಪ್ಪಾಗುತ್ತೆ? ಈಗ ರಾಜಕೀಯದಲ್ಲಿ ಎಷ್ಟ್ ಜನ ನಿಷ್ಠಾವಂತರಿದಾರಪ್ಪ, ಅವರೆಲ್ಲ ಬೇರೆ ಬೇರೆ ತಲೆ ಹೊಡೆದು ಸಂಪಾದನೆ ಮಾಡ್ತಾ ಇಲ್ವಾ? ಅದೇ ಸರ್ಕಾರಿ ಆಫೀಸ್ ತಗೊಳ್ಳಿ, ಲಂಚ ಹೊಡೆದು ಜೀವನ ಮಾಡ್ತಾರ್ರಿ. ಪೊಲೀಸ್ನವ್ರು ತಗೊಳ್ಳಿ, ಎಷ್ಟ್ ಜನ ರೋಲ್ ಕಾಲ್ ಮಾಡಿ ಜೀವನ ಮಾಡ್ತಾ ಇಲ್ಲ ಅಂದ್ರೆ ಇವರೆಲ್ಲ ಲೈಸೆನ್ಸ್ ಇರೋ ಕಳ್ರಲ್ವಾ? ಸರ್ ಫೋನ್. ಹಲೋ, ನಾನ್ ಸ್ವಲ್ಪ ಟೈಟ್, ಸ್ವಲ್ಪ ಬಿಸಿ ಆಗಿದ್ದೀನಿ, ಆಮೇಲೆ ಫೋನ್ ಮಾಡ್ರಿ. ಅಲ್ಲ, ಇಷ್ಟೆಲ್ಲ ಗೊತ್ತಿದ್ ನಿಮಗೆ ನೀವೇ ಯಾಕೆ ಮಾಡ್ಲಿಲ್ಲ? ನಾನೊಬ್ಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮ್ಯಾನ್. ನನ್ ನಂಬ್ಕೊಂಡು 4 ಜನ ಇದ್ದಾರೆ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಲಿ ಪ್ರೀತಿ ಇರುತ್ತೆ, ಪ್ರೀತಿ ಇರೋ ಕಡೆ ಭಯ ಇರುತ್ತೆ. ನಾನ್ ಇದನ್ನೆಲ್ಲ ಮಾಡಕ್ಕಾಗಲ್ಲ. ನಾನಿನ್ ಬರ್ತೀನಿ. ಆಯ್ತು ನೀವು ಬರ್ಬೇಡಿ. ಅಷ್ಟೊಂದೆಲ್ಲ ಐಡಿಯಾಗಳು ಕೊಟ್ಟಿ ಬುದ್ಧಿ ಮಾತು ಹೇಳಿದ್ ವ್ಯಕ್ತಿ ಮೊಬೈಲೇ ಹೊಡೆದ್ಬಿಟ್ಟಲ್ಲ ನೀನು. ಇದು ಸರಿನಾ? ಏಯ್, ಅಡ್ಡ ದಾರಿ ಹಿಡಿಯೋದೇ ತಪ್ಪು, ಅದರಲ್ಲಿ ಆ ದಾರಿಲಿ ಹೋಗೋದು ಹೇಳೋದು ಇನ್ನೂ ದೊಡ್ಡ ತಪ್ಪು. ಅದಕ್ಕೆ ಮುಹೂರ್ತ ಅವನ ಮೊಬೈಲ್ ಇಂದನೇ ಮಾಡಿದೆ. ಹೆಂಗೆ? ಅವನಂದ್ರೆ ಅವನೇ ಕಣ ನೀನು. ಇನ್ಮೇಲಿಂದ ನಾವಿಬ್ರು ಬಜ್ವಾಗಿರೋಣ. ಸಂತೋಷ, ಖುಷಿ, ಹ್ಯಾಪಿ. ಸೂಪರ್. ಆಟೋ 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 ಸ್ಟಾಪ್. ಯೂನಿಫಾರ್ಮ್ ಹಾಕಿಲ್ಲ? ಹಬ್ಬ ಸರ್. ಹಬ್ಬ ಆದ್ರೆ ಯೂನಿಫಾರ್ಮ್ ಹಾಕ್ಬಾರ್ದು ಅಂದ್ಬಿಟ್ಟು ಏನಾನ ಆಯ್ತಾ? ಏನಂತ ಜನ ಇರಲ್ಲ ಸರ್ ಇವತ್ತು. ಜನ ಇಲ್ದಿದ್ಮೇಲೆ ಎಣ್ಣೆ ಹೊಡೆದ್ ಮನೇಲಿ ಮಲ್ಕೊಬೇಕಾಗಿತ್ತು. ಅಂತದೆಲ್ಲ ನಿಮ್ಮಂತ ಕುಡುಕ್ ನನ್ನ ಮಕ್ಕಳಿಗೆ. ಬತ್ಯಾ ಬನ್ನಿ ಹತ್ತಿ ಸರ್. ಎಲ್ಲಿಗೆ? ಆಟೋ ಹತ್ತಕ್ಕಿಂತ ಮುಂಚೆ ಎಲ್ಲಿಗೆ, ಯಾವ ಕಡೆ, ಅಲ್ಲಿಗ್ ಬರಲ್ಲ ಇಲ್ಲಿಗ್ ಬರಲ್ಲ ಅಂತಿರಲ್ಲ. ಅದಕ್ಕಲ್ಲ, ಇದಕ್ಕೆ. ನನಗ್ ಮೇಲೆ ಡೋಕ. ಬತ್ಯಾ ಎಲ್ಲಿಗೆ? ತಿರ್ಗಾ ಎಲ್ಲಿಗೆ? ಸಾರಿ ಸರ್. ಎತ್ತ ಆಟೋನ ಇರಿ ಸರ್, ಒಂದು ನಿಮಿಷ ಎತ್ತಲೇ ಎತ್ತ. ಸ್ಟಾರ್ಟ್ ಮಾಡ್ತೀನಿ. ಇರಿ ಸರ್, ಹಾಕೋಬಿಟ್ರು ಹಾಕಿರಿ ಸರ್, ಓಡ್ಸ ಆಟೋ. ತೋರಿಸ್ತಾ ಇದೀನಿ ಸರ್. ಹೌದಾ? ದೆವ್ವ ಇದ್ದಂಗ ನನ್ನ ಮಗ, ಕೊಳ್ಳಿ ದೆವ್ವ ನನ್ನ ಮಗ. ಯಾವ ಊರೇ ಚಿಗರೆ ಚಿಗರೆ ಕಾಸಣ. ಯಾವ ಕಾಸು? ಇದೇ ಈಗ ನಾನು ಆಟೋದಲ್ಲಿ ಕುತ್ಕೊಂಡು ಬಂದಿಲ್ಲ ಅಣ್ಣ. 180 ರೂಪಾಯಿ ಮೀಟರ್ ಆಗಿದೆ. ಯಾವ ಆಟೋ? ನನ್ನ ಆಟೋ. ಯಾವ್ದು ನಿನ್ನ ಆಟೋ? ಬೆಂಗಳೂರಲ್ಲಿ 1 ಲಕ್ಷ ಆಟೋ ಇದೆ, ಅದ್ರಲ್ಲಿ ನಿಂದ ಯಾವ್ದು? ಹಿಂಗ್ ಮಾತಾಡಿದ್ರಿ ಹೆಂಗಣ್ಣ? ಈಗ ತಾನೇ ಆಟೋದಲ್ಲಿ ಕುತ್ಕೊಂಡು ಬಂದೆ, ಹಿಂಗ್ ಮಾಡಿದ್ರಿ ಹೆಂಗಣ್ಣ? ಯಾವ ಆಟೋ ನಿಂದು? ನನ್ನ ಆಟೋ ಅಣ್ಣ. ಹೋಗ ತಿರ್ಪೋಚಿ. ಇದೇನಿದು ಬೆಂಗಳೂರಲ್ಲಿ ಎಲ್ಲ ಮೋಸ. ಓಹ್, ನಿಂದ್ಯಾವ ಊರು? ದುಬೈಯಾ? ಅಲ್ಲ, ನಮ್ಮೂರ್ ಮುಂದೆ ಯಾವ ದುಬೈ? ಯಾವ ಊರೋ ನಿಂದು? ಮಂಡ್ಯ. ಮಂಡ್ಯನಾ? ಮಂಡ್ಯನಾ? ಮಂಡ್ಯದ ಗಂಡು ಮುತ್ತಿನ ಚಂಡು ನಾವಿಬ್ರು ಒಂದು ಸೇರುವೆವೋ ಎಂದು. ಸ್ಮೆಲ್. ಅಣ್ಣ ಕಾಸು ಕಾಸ್ತಾನೆ. ಹೌದಣ್ಣ. ನಾನು ಮಂಡ್ಯದವನು, ನೀನು ಮಂಡ್ಯದವನು. ಹೌದಣ್ಣ. ಮಂಡ್ಯ ಜನ ಯಾವತ್ತಿಗೂ ಯಾರಿಗೂ ಏನು ಮೋಸ ಮಾಡಲ್ಲ. ಅವ್ರು ಕೊಡೋದೇ ಸಿಹಿ, ಕಹಿ ಕೊಡಲ್ಲ. ಕಬ್ಬು ಯಾವತ್ತು ಸಿಹಿ ಅಲ್ವಾ? ನೀನ್ ದುಡ್ಡು ಮಾಡ್ಬೇಕು ತಾನೆ? ಹೌದಣ್ಣ. ನಾನು ಹೇಳ್ದಂಗೆ ಕೇಳ್ತಾನೆ. ಅಯ್ಯೋ, ಹಣ ಬರುತ್ತಂದ್ರೆ ನಾನು ಏನ್ ಮಾಡ್ಲಿಕ್ಕೂ ತಯಾರಣ್ಣ. ಹೌದಾ? ಹೌದಣ್ಣ. ಮಂಡ್ಯದ ಗಂಡು
ಮುತ್ತಿನ ಚೆಂಡು. ಬಾಂಡ್ಲಿ ಬಾಬಕ್ಕೆ ಬಾಂಡ್ಲಿ ಬಾಬಕ್ಕೆ ಬಾಂಡ್ಲಿ ಬಾಬಕ್ಕೆ ಬಾಂಡ್ಲಿ ಬಾಬಕ್ಕೆ ಬಾಂಡ್ಲಿ ಬಾಬಕ್ಕೆ ಬಾಂಡ್ಲಿ ಬಾಬಕ್ಕೆ ಬಾಬಕ್ಕೆ ಭಜನೆ ಸ್ಟಾಪ್ ಮಾಡಬೇಕು. ಬಾಬಾ ತಲೆ ಬುಲ್ಡೆ ಮುಟ್ಟಿ ಆಶೀರ್ವಾದ ಪಡೆದ್ರೆ ತಮ್ಮ ರೋಗ ರುಜಿನಗಳು ಸರ್ವ ಕಷ್ಟಗಳು ನಿವಾರಣೆ ಆಗುತ್ತದೆ. ಬಾಬಾನ ಬಾಂಡ್ಲೆ ಮುಟ್ಟಿ ಆಶೀರ್ವಾದ ಪಡೆಯಲು ಬಾಬಾನ ಗೋಲ್ಕಕ್ಕೆ ಹಣವನ್ನು ಹಾಕಿ ತಮ್ಮ ಜೀವನವನ್ನು ಪಾವನಗೊಳಿಸತಕ್ಕದ್ದು. ಜೈ ಬಾಂಡ್ಲಿ ಬಾಬಾ, ಜೈ ಬಾಂಡ್ಲಿ ಬಾಬಾ. ಏನ್ ಧನ್ಯ ಏನ್. ಆ ಟೋಕನ್ ನಂಬರ್ 1 ಅಕ್ಕ ಅವ್ರ ಎದ್ದು ಬರಬೇಕು. ಪ್ಲೀಸ್ ಕಮ್. ಬಂ ಬಂ ಬಂ. ಬಾಂಡ್ಲಿ ಬಾಬಾ, ನಂದೊಂದ್ ಸಮಸ್ಯೆ ಇದೆ ಬಾಂಡ್ಲಿ ಬಾಬಾ. ಏನು ಮಗಳೇ ನಿನ್ನ ಸಮಸ್ಯೆ? ನನಗ್ ಮಕ್ಳಾಗೋಂಗೆ ಆಶೀರ್ವಾದ ಮಾಡು ಬಾಂಡ್ಲಿ ಬಾಬಾ. ನೀನ್ ಗಂಡ ಏನ್ ಕೆಲಸ ಮಾಡ್ಕೊಂಡವನೆ? ನನ್ ಗಂಡ ನೈಟ್ ಶಿಫ್ಟ್ ಕೆಲ್ಸಕ್ಕೆ ಹೋಗ್ತಾರೆ ಸ್ವಾಮೀಜಿ. ಅದೇ ಆಗಿರೋದು ನೋಡಿ ನಿನ್ ಪ್ರಾಬ್ಲಮ್. ನಮ್ ಬಾಂಡ್ಲಿ ಬಾಬಾನ ಬಾಂಡ್ಲಿ ಮುಟ್ಬಿಟ್ಟು ಆ ಗೋಲ್ಕಕ್ಕೆ ಚೈನ್ ಹಾಕ್ಬಿಟ್ಟು ಹೋಗು. ನಿನ್ ಮನ್ಸಲ್ಲಿ ಇದ್ದಂಗ ಆಗುತ್ತೆ. ಔಟ್ ಔಟ್ ಹೋಗ್ಬೇಕು. ಟೋಕನ್ ನಂಬರ್ 2. ಶಿವ 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 ಅಕಟಕಟ ಸಂಕಟ ಅಕಟಕಟ ಸಂಕಟ. ಟೋಕನ್ ನಂಬರ್ 2 ಬರ್ಬೇಕು. ಕಾಪಾಡು ಸ್ವಾಮಿ, ಬಾ, ಬಾ, ಬಾ. ಕಾಪಾಡು ಸ್ವಾಮಿ. ಸೊಂಟೆ ಇಟ್ಕೊಂಡಿದೆ ನಂದು. ಏನ್ ಕೆಲಸ ಮಾಡ್ತೀಯಾ ಸ್ವಾಮಿ? ಸ್ವಾಮಿ ಮುಂಬೈದಲ್ಲಿ ಬಾ. ಓಹೋ, ನಿನ್ನ ಬ್ಲಡ್ ಎಲ್ಲ ಫ್ಲಾಟ್ ಆಗ್ಬಿಟ್ಟೈತೆ. ಹಾಗಾಗಿ ನಮ್ ಬಾಬುನ ಬಾಂಡ್ಲಿನ ನಮಸ್ಕಾರ ಮಾಡಿ ಗೋಲ್ಕೊಟ್ ಕಾಣಿಕೆ ಹಾಕು. ಬೀಳಬೇಕು ಕಾಣಿಕೆ. ಹಂಗೆ ಸ್ವಲ್ಪ ಆ ಕಡೆ ತಿರ್ಕೊಂಡು ನಿಂತ್ಕೊಳ್ಳಿ. ಓ ಹಂಗ. ಜೈ ಅಗಡ ಬಂಬಂ, ಜೈ ಅಗಡ ಬಂಬಂ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅಯ್ಯೋ ಓದ್ಬಿಟ್ಟಲ್ಲಯ್ಯೋ. ಬಾಬಾ 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 ಬಾಂಡ್ಲಿ ಬಾಬಾ ವಾಸೆ ಆಯ್ತು ಬಾಬಾ. ಹೆಂಗೈತೋ ಮಗನೇ ನನ್ನ ಪ್ರಭಾವ? ಸೂಪರ್ ಬಾಬಾ. ಬಾಂಡ್ಲಿ ಬಾಬಾಗೆ ಏಯ್, ಯಾಕೆ ಕೆರ್ಕೊಂತ ಇದ್ಯಾ? ಒಳಗಡೆ ಸಿಕ್ಕಾಪಟ್ಟೆ ಕೂರೆಗಳು ಸೇರ್ಕೊಂಡ್ಬಿಟ್ಟಿವೆ. ಗೋಲ್ಕಕ್ಕೆ ಕೈ ಹಾಕ್ತೀಯ? ಬಾಬುನ್ ಗೋಲ್ಕಕ್ಕೆ ನರ್ಕಕ್ಕೆ ಹೋಗಿ ಸೇರ್ಬಿಡ್ತೀಯ ಇಡಿಯಟ್. ನಿನ್ ಸಮಸ್ಯೆ ಏನು? ಸ್ವಾಮಿ, ದುಡ್ಡೆಲ್ಲ ಖಾಲಿ ಆಗೋಯ್ತು. 10 ರೂಪಾಯಿ ಇದೆ, 100 ರೂಪಾಯಿ ಮಾಡ್ಕೊಡಿ. ಓ, ಹಣದ ಮೇಲೆ ನಿನಗೆ ಎಷ್ಟೊಂದು ವ್ಯಾಮೋಹ. ಹಾಕು, 10 ರೂಪಾಯಿ ಹಾಕು. ಅಷ್ಟು ದೂರದಲ್ಲಿ ಹೋಗಿ ಕೂತ್ಕೊಂಡು 3 ಗಂಟೆ ಟೈಮ್ ಕಣ್ಣು ಮುಚ್ಕೊಂಡು ಬಾಬುನ ಭಜನೆ ಮಾಡು. 10ಕ್ಕೆ 100 ಮಾಡ್ತೀನಿ. ಹೋಗ್. ಅಲ್ಲೇ ಕುಂತ್ಕೊಳ್ಳಿ, ಇಲ್ಲೇ ಕುಂತ್ಕೊಳ್ತೀನಿ. ಶಿಷ್ಯ. ಎಲ್ಲ ಕೂತ್ಕೊಂಡು ಸಾಯ್ ಹೋಗ. ಶಿಷ್ಯ, ಹಾ, ಇದು ನಮ್ಮಂಗೆ ಹೊರಟ ಮಾನವ. ಇರ್ಲಿ ಬಿಡು. ಹಾ, ಮಾಡಿ ಮಾಡಿ ಭಜನೆ ಮಾಡಿ. ಜೈ ಜೈ ಬಾಂಡ್ಲೆ ಜೈ ಬಾಬಾ, ಜೈ ಮೂರ್ತಿ ಬಾಂಡ್ಲಿ ಬಾಬಾ, ಸದ್ಗುರು ಮೂರ್ತಿ ಬಾಂಡ್ಲಿ ಬಾಬಾ, ಅನಂತ ಮೂರ್ತಿ ಬಾಂಡ್ಲಿ ಬಾಬಾ, ಸದ್ಗುರು ಮೂರ್ತಿ ಬಾಂಡ್ಲಿ ಬಾಬಾ. ನೀವು ಸ್ವಲ್ಪ ಕಣ್ಣು ಮುಚ್ಕೊಳ್ಳಿ ಸ್ವಾಮಿ. ಜ್ಞಾನ ಕಿಡ್ನಾಪ್. ಉಂಡೆ ಕಾಸು, ಉಂಡೆ ಸ್ವಾಮಿ, ಉಂಡೆ ಶಿಷ್ಯ. ಕಾಸು, ಶಿಷ್ಯ. ಬಾಂಡೆ, ಉಂಡೆ ಶಿಷ್ಯ, ಸ್ವಾಮಿ, ಮೋಸ, ಸ್ವಾಮಿ. ಸಮಾಜ. ಬನ್ನಿ, 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 ಅಮ್ಮ 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 ಅಮ್ಮ. ಯಪ್ಪ, ಇವತ್ತು ಬೆಳಿಗ್ಗೆ ಎದ್ದು ಯಾವ ಮುಖ ನೋಡಿನೋ ಏನೋ ಓಡಿಸ್ತಾ ಇರೋ ಆಟೋನು ಬಿಟ್ಟು ಬಂದೆ. ಬೇಡ, ಬೆಂಗಳೂರು ಜನ ಸರಿ ಇಲ್ಲ.
ಇನ್ಮೇಲೆ ನಾನು ಹುಟ್ಟುರೋದ ನನ್ನ ಮಂಡಕ್ಕೆ ಹೊಂಟೋಗ್ಬಿಡ್ತೀನಿ. ಜೈ ಅದರ ಬಂದು ಬೇಡ ಸೈಲೆಂಟು. ಇದೇ ತರ ಬ್ಲ್ಯಾಕ್ ಮನಿ ಇರೋರ ಹತ್ರ ಎಲ್ಲ ನಾವು ಕಳ್ತನ ಮಾಡ್ತೀವಿ. ಈಗ ನೀನ್ ಹೇಳು, ನಾವು ಮಾಡ್ತಿದ್ವಿ ತಪ್ಪ? ಇದೇ ನನ್ನ ಲೈಫ್ ಸ್ಟೋರಿ. ನೀನ್ ಒಪ್ಕೋತೀಯ ಈಗ? ಪಲ್ಲವಿ 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 ಪಲ್ಲವಿ, ನೋಡ್ದ್ಯಾ ನಾನು ಕರಿತಾ ಇದ್ರು ಹೇಗೆ ಹೋಗ್ತಾ ಇದ್ಯಾ ಅಂತ? ಒಂದು ತಿಳ್ಕೊ ಪಲ್ಲವಿ, ಈ ಜಗತ್ತಲ್ಲಿ ದುಡ್ಡೇ ಎಲ್ಲ, ಅದಿಲ್ಲ ಅಂದ್ರೆ ಏನೂ ಇಲ್ಲ. ಈ ಜಗತ್ತೇ ದುಡ್ಡು, ದುಡ್ಡೇ ಜಗತ್ತು. ನಾನು ಎಮ್ಮೆಲ್ಲೆ, ನನಗೇನೆ ಗೋವಿಂದ ಅನ್ಕೋಯ್. ಏನಯ್ಯ, ಏನ್ ಮಾಡ್ದೆ ನನ್ನ ದುಡ್ಡಿನ ವಿಷಯ? ಇನ್ನು ಏನೂ ಆಗಿಲ್ಲ. ನೀನ್ ಕೈಲೆಲ್ಲ ಆಗುತ್ತೆ. ಅವ್ರಿಬ್ಬರನ್ನು ನನ್ನ ಕೈ ಕೊಡು, ಅದು ದುಡ್ಡು ವಸೂಲು ಮಾಡ್ತೀನಿ. ಹಾಗಂತ ಬಾರದು, ಸೈನ್ ಹಾಕ್ಬಿಡಿ. ಯೋ, ಇದು ಬ್ಲ್ಯಾಕ್ ಮನಿ ಕಣಯ್ಯ, ಹೆಂಗಯ್ಯ ಕಂಪ್ಲೇಂಟ್ ಬರ್ಕೊಡ್ಲಿ? ಹಾಗಾದ್ರೆ ನಾನೇನು ಮಾಡಕ್ಕಾಗಲ್ಲ. ಒಬ್ಬ ಎಮ್ಮೆಲ್ಲೆ ಹೇಳಿದ್ರೆ ಏನು ಮಾಡಕ್ಕಾಗಲ್ಲ ಅಂತೀಯ? ನಿನ್ನ ನೋಡ್ಕೋತೀನಿ ನಾನು. ಅದೇನ್ ನೋಡ್ಕೋತೀಯ ನೋಡ್ಕೊ ಹೋಗು. ನಿನಗೇನೆ ನಿನ್ನ ನೋಡ್ಕೊಳ್ತಾ ಹೋದ್ರೆ ನಾನು ಎಮ್ಮೆಲ್ಲೆನೇ ಅಲ್ಲ. ಅದೇನ್ ನೋಡ್ಕೋತೀಯ ನೋಡ್ಕೊ ಹೋಗು. ಒಬ್ಬ ಎಮ್ಮೆಲ್ಲೆಗೆ ಮರ್ಯಾದೆನೇ ಇಲ್ಲ. ನನ್ ಮಕ್ಳ ಬನ್ನಿ ಹೊರಗಡೆ, ನಿಮ್ಮಿಬ್ಬರನ್ನು ನೋಡ್ಕೋತೀನಿ. ಏನಂದೆ? ಹೊರಗಡೆ ಬಾ, ನೋಡ್ಕೋತೀನಿ ಹಿಂದೆ. ಶಿಷ್ಯ, ಏನಂತ ವಿಚಾರಿಸ್ಕೊ. ಏನೋ ನೋಡ್ಕೊಳ್ಳೋದು, ಏನೋ ಕಿತ್ಕೊಂತೀಯ ನೀನು? ಇದ್ರು ತಗೋ, ಹೋಗ ಹೋಗಲ್ಲ, ಹೋಗ. ಏನ್ ಗುರಾಯ್ತಾ ಇದ್ದ, ಹೋಗ. ಪಲ್ಲವಿ, ಎಲ್ಲೋಗಿದ್ದೆ ಇಷ್ಟೊತ್ತು? ನಾಳೆನೇ ನಿನ್ ಮದ್ವೆ. ಈ ಮದ್ವೆ ನಡೆಯೋದಿಲ್ಲ. ಯಾಕೆ? ಇನ್ನು ಆ ಕಳ್ಳನ ಜೊತೆನೆ ಓಡಾಡ್ಬೇಕು ಅಂತಿದ್ಯಾ? ಅವ್ನ್ ಮರಿಯಲ್ವಾ? ನೋಡು, ನಾಳೆ ಮರ್ಯಾದೆಯಾಗಿ ಮದ್ವೆಗೆ ರೆಡಿ ಆದ್ರೆ ಸರಿ, ಇಲ್ಲ ಅಂದ್ರೆ ಏನ್ರಿ ಇದು? ಅಲ್ಲ, ನಾನು ಹೇಳ್ತಾನೆ ಇದೀನಿ, ಅವಳು ಹೋಗ್ತಾನೆ ಇದ್ದಾಳಲ್ಲ. US ಇಂದ ಹುಡುಗ ಬಂದಿದ್ದಾನೆ, ಮನೆ ಗೌರವ ಉಳಿಸಿ ಅವನ ಜೊತೆ ಮದುವೆ ಆಗೋದ್ಕಲಿ. ಲವ್ ಅಂತೆ, ಲವ್. ಅಪ್ಪ ಅನ್ನೋ ಗೌರವ ಇಲ್ಲ, ವಯಸ್ಸಿಗೆ ಬಂದ್ರೆ ಸಾಕು ರೆಕ್ಕೆ ಬಂದು ಹಕ್ಕಿ ತರ ಹಾರ್ಬಿಡ್ತವೆ. ಬಂದ್ ನೆಂಟ್ರಿಷ್ಟ್ರ ಮುಂದೆ ಗೌರವದಿಂದ ನಡ್ಕೊಳ್ಳೋದ್ಕಲಿ, ಮರ್ಯಾದೆ ಉಳಿಸು. ಆಟೋ, ನಮಸ್ತೆ ಸರ್. ಬರ್ತೀನಪ್ಪ. ಎಲ್ಲಿ ಸರ್? ವಿಷ್ಣುವರ್ಧನ್ ಸೈಕಾಲಜಿಸ್ಟ್ ಕರ್ಕೊಂಡ್ ಬರ್ಬೇಕು. ಯಾಕೆ ಸರ್? ನಮ್ಮ ಮನೇಲಿ ನಾಗವಲ್ಲಿ ದೇವ ಬಂದಿದೆ. ಅಯ್ಯೋ, ನಾನು ಸೈಕಲಿಸ್ಟೇ ಸರ್. ಅದ್ರಲ್ಲಿ ವಿದ್ಯುತ್ ಸಿಗಿಲ್ಲ ಅಂತ ಈ ಆಟೋ ಲೈನಿಗೆ ಬಂದ್ಬಿಟ್ಟೆ. ತೆಗೀರಿ ಸರ್. ಸರಿ ಬಾ. ಹಾಗೆ ತೆಗೀರಿ ಸರ್. ಸರ್, ಯಾರು ಅಂತ ವಿಚಾರಿಸಿ ಸರ್. ಯಾರು ನೀನು? నాగవల్లి, నీకు టీవీనే కదా కావాల్సింది. ఒక్క నిమిషం. టాంటడం. ನಾಗವಲ್ಲಿ, ಏಕೆ ಇಲ್ಲಿ? ಬನ್ನಿ, ನಿಮ್ಮ ಸ್ವರ್ಗಲೋಕ ಅಲ್ಲಿ. ಬನ್ನಿ ಬನ್ನಿ ಬನ್ನಿ.
ಚೌಡಿ ಏನು ಆಗಿಲ್ಲ. ನನ್ಗೇನು ಗೊತ್ತಿಲ್ಲ ರೀ. ಹೇಗಿದ್ರ ಮಾವ? ನಾನ್ ಚೆನ್ನಾಗಿದ್ದೀನಿ. ನಿಮ್ ಬಿಸ್ನೆಸ್ ಹೇಗಿದೆ? ಸಾಫ್ಟ್ವೇರ್ ಬಿಸ್ನೆಸ್ ಚೆನ್ನಾಗಿದೆ. ಪಲ್ಲವಿ ಪಲ್ಲವಿ ಅಮ್ಮ ಪಲ್ಲವಿ ಪಲ್ಲವಿ ಆ, ಪಲ್ಲವಿ ಪಲ್ಲವಿ ಏನ್ ಮಾಡ್ಕೊಂಡ್ಯಮ್ಮ ನೀನು? ಏನಾಯ್ತಮ್ಮ ನಿನಗೆ? ಅಯ್ಯೋ ದೇವ್ರೇ ರೀ ಬನ್ರಿ ಇಲ್ಲಿ. ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆಮ್ಮ? ಏನಮ್ಮ ಮಾಡ್ಕೊಂಡೆ? ಪಲ್ಲವಿ ರೀ ಬನ್ರಿ ಇಲ್ಲಿ. ಪಲ್ಲವಿ ಏನಾಯ್ತೆ? ಅಯ್ಯೋ ಪಲ್ಲವಿ ಏನ್ ಮಾಡ್ಕೊಂಡ್ಬಿಟ್ಟಿಯಮ್ಮ? ಸರಿ ಸರಿ ನೋಡಿ What is all this? ಪಲ್ಲವಿ ಯಾಕಮ್ಮ ಇಂಥ ಕೆಲಸ ಮಾಡ್ಕೊಂಡ್ಬಿಟ್ಟೆ? ಮಾಡ್ಕೊಳ್ದೆ ಇನ್ನೇನ್ ಮಾಡ್ತಾಳೆ? ಇವಳು ಮಾಡ್ಕೊಂಡಿದ್ ಕೆಲ್ಸಕ್ಕೆ ಆ USA ಇಂದ ಬಂದ ಹುಡುಗ ವಾಪಸ್ಸೇ ಹೊರಟೋದ. ಅಮ್ಮ, ಮನಸ್ಸೊಬ್ರಿಗೆ ದೇಹ ಒಬ್ರಿಗೆ ಕೊಡೋದಕ್ಕೆ ನನ್ಗಿಷ್ಟ ಆಗ್ಲಿಲ್ಲ ಅಮ್ಮ. ಮತ್ತೆ ಆ ಕಳ್ಳನ್ ಸುದ್ದಿನ? ನನ್ ಸ್ಟೇಟಸ್ ಪ್ರೆಸ್ಟೀಜ್ಗಿಂತ ನಿಂಗ ಅವನ ಜೊತೆ ಪ್ರೀತಿನೇ ಮುಖ್ಯ ಅನ್ನೋದಾದ್ರೆ ನನ್ನ ಮಗಳು ಸತ್ರು ನಾನ್ ಚಿಂತೆ ಮಾಡೋದಿಲ್ಲ. ರೀ ಏನ್ ಮಾತಾಡ್ತಿದ್ದೀರಾ ನೀವು? ಮಗಳು ಮಗಳು ಅಂತ ಮುದ್ದು ಮಾಡಿದ್ದಕ್ಕೆ ಇವಳು ಕೊಟ್ಟ ಪ್ರತಿಫಲ ಇದು. ಲೇ ನಿಂಗ್ ನಾನ್ ಬೇಕಾ ಇಲ್ಲ ಇವಳು ಬೇಕಾ? ಒಂದ್ ನಿಮಿಷದಲ್ಲಿ ಡಿಸೈಡ್ ಮಾಡು. ಐ ಬಿಡ್ತಾವ್ರೆ ಬನ್ರೋ. ನಮಸ್ಕಾರ ಬುದಿ. ಏಯ್ ಬಾಗ್ಲ ಕಲೋ ಶರಣು ಯಜಮಾನ್ರೆ, ಶರಣು ಸಾವುಕಾರ್ರೆ, ನಮಸ್ಕಾರ ಸ್ವಾಮಿ. ನಿಮ್ಮ ಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ. ಕಾನೂನು ಪ್ರಕಾರವಾಗಿ ನಿಮ್ಮನ್ನ ಇಲ್ಲಿ ಇಟ್ಕೊಳಕ್ ಆಗಲ್ಲ. ನೀವ್ ಇನ್ಮೇಲೆ ಒಳ್ಳೆ ಮನುಷ್ಯರಾಗಿ ಬದುಕಿ ನಿಮ್ಮನ್ನ ರಿಲೀಸ್ ಮಾಡ್ತಾ ಇದೀನಿ. ಸರ್ ನೋಡಿ, ನಾವು ಮನುಷ್ಯರೇ, ನಮಗೂ ಮನುಷ್ಯತ್ವ ಅನ್ನೋದಿದೆ. ಆದ್ರೆ ಈ ಸಮಾಜ ಮನುಷ್ಯರಿಗಿಂತ ಜಾಸ್ತಿ ದುಡ್ಡಿಗೆ ಬೆಲೆ ಕೊಡತ್ತೆ. ಆದ್ರೂ ನೀವ್ ಹೇಳ್ತಾ ಇದ್ದೀರಾ. ಇನ್ಮೇಲೆ ನಾವು ನಿಯತ್ತಾಗಿ ಬದುಕಿ ನಿಮಗ್ ತೋರಿಸ್ತೀವಿ. ಬರ್ತೀವಿ ಸರ್. ಬರ ಸರ್ ಮತ್ತೆ ಬರೋಣ. ಏನಿಲ್ಲ ಬಿಡಿ ಸಮಯ. ಇನ್ನು ಎಷ್ಟೊತ್ತ ತಡ್ಕೊಳ, ನನ್ ಮಿಸ್ಸಸ್ ಬರ್ತಿದ್ದಾರೆ. ಪೂಜೆ ಮಾಡೋದ್ ಬೇಡವಾ? ಕೋಳಿ ಏನ್ ಕುಯ್ಯಲ್ವಾ? ಅಯ್ಯೋ ನನ್ನ ಮಗನೇ, ಇವಾಗ ತಾನೇ ದನ ತಿಂದಂಗ್ ತಿಂದಿಯಲ್ಲೋ. ಅಯ್ಯ ಅದಕ್ಕೆ ಬಂದ್ರು. ಚೆನ್ನಾಗಿ ಪೂಜೆ ಮಾಡಮ್ಮ. ಇಬ್ರಿಗೂ ಇವತ್ತು ಒಳ್ಳೆ ಕಲೆಕ್ಷನ್ ಆಗೋಗ್ ಮಾಡು. ಇದೇ ತರ 4-5 ಆಟೋ ತಗೋಬೇಕು. ಬರ್ಸ್ಕೋ ದೇವ್ರ ಹತ್ರ. ಬರ್ಲಾಕ್ಕೆ ಸರಿ. ನಾ